ಎಲ್ರಿಗೂ ನಮಸ್ಕಾರ. ಝೀರೋದಾ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಿಮ್ ಹತ್ರ ಇಂಟ್ರೆಸ್ಟಿಂಗ್ ಆಗಿರೋ 2 ವಿಷಯಗಳ ಬಗ್ಗೆ ನಾನ್ ಮಾತಾಡ್ತೀನಿ. ಮೊದಲಿಗೆ ಜೆನ್ಸೋಲ್ ಕತೆ. ಗ್ರೀನ್ ಎನರ್ಜಿ ಹೀರೋ ಇಂದ ಫೈನಾನ್ಷಿಯಲ್ ಸ್ಕ್ಯಾಂಡಲ್ ವಿಲನ್ ಆಗಿದ್ದಾದ್ರೂ ಹೇಗೆ? ಇದಾದ್ಮೇಲೆ ಎಐ ಹಿಂದಿನ ಒಂದು ಹಿಡನ್ ಕಾಸ್ಟ್ ಅಂದ್ರೆ ಮಷಿನ್ಸ್ ಯೋಚನೆ ಮಾಡೋದಕ್ಕೆ ಎಷ್ಟು ಎನರ್ಜಿ ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಹಣಕಾಸಿನ ವಿಷಯಗಳು ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗ್ತಿರುವಂತಹ ಚೇಂಜಸ್ ಬಗ್ಗೆ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು 17th ಏಪ್ರಿಲ್ ಥರ್ಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ನಾವು ನಿಜಕ್ಕೂ ಒಂದು ಕಾರ್ಪೊರೇಟ್ ಥ್ರಿಲ್ಲರ್ ನಂತೆ ಓದಬಹುದಾದ ಒಂದು ಕತೆ ಬಗ್ಗೆ ಮಾತಾಡೋಣ. ಅದೇ ಜೆನ್ಸೋಲ್ ಇಂಜಿನಿಯರಿಂಗ್ ಫ್ರಾಡ್ ಕೇಸ್. ನೋಡಿ, ನಾವು ವರ್ಷಗಳಿಂದ ಎಷ್ಟೋ ಕಾರ್ಪೊರೇಟ್ ಸ್ಕ್ಯಾಂಡಲ್ಸ್ ಅನ್ನ ನೋಡ್ಕೊಂಡು ಬಂದಿದ್ದೀವಿ. ಆದ್ರೆ ಇದು ಸ್ವಲ್ಪ ತುಂಬಾ ಡಿಫ್ರೆಂಟ್ ಆಗಿದೆ. ಫಾಲ್ಸಿಫೈಡ್ ಡಾಕ್ಯುಮೆಂಟ್ಸ್ ಅಂದ್ರೆ ಮನಿ ಲಾಂಡ್ರಿಂಗ್, ಶಾಪಿಂಗ್ ಸ್ಪ್ರೀಸ್, ಹಾಗೆ ಅಷ್ಟೇ ಅಲ್ಲ, ಒಂದು ಗಾಲ್ಫ್ ಸೆಟ್ ಕೂಡ ಸೇರ್ಕೊಂಡಿದೆ. ಮೊದಲು ಬೇಸಿಕ್ಸ್ ಇಂದ ಶುರು ಮಾಡೋಣ. ಈ ಜೆನ್ಸೋಲ್ ಇಂಜಿನಿಯರಿಂಗ್ ಅಂದ್ರೆ ನಿಖರವಾಗಿ ಏನು ಅಂತ ತಿಳ್ಕೊಳ್ಬೇಕು. ನೋಡಿ, ಜೆನ್ಸೋಲ್ ಮೂಲತಃ ಒಂದು ಗ್ರೀನ್ ಎನರ್ಜಿ ಪ್ಲೇ. ಅವರು ಮೊದಲು ಏನ್ ಮಾಡ್ತಿದ್ರು ಗೊತ್ತಾ? ಸೋಲಾರ್ ಕನ್ಸಲ್ಟಿಂಗ್ ಸರ್ವಿಸಸ್ ಮತ್ತೆ ಇಪಿಸಿ ಅಂದ್ರೆ ಎನರ್ಜಿ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಕೆಲಸವನ್ನ ಮುಖ್ಯವಾಗಿ ಮಾಡ್ತಿದ್ರು. ಇನ್ನು ರಿನ್ಯೂವಬಲ್ ಎನರ್ಜಿ ಸ್ಪೇಸ್ ನಲ್ಲಿ ನೋಡಿದಾಗ ಇವರು ಇದರಲ್ಲಿ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಅವರು ಎಲೆಕ್ಟ್ರಿಕ್ ವೆಹಿಕಲ್ಸ್ ಲೀಸಿಂಗ್ ಬಗ್ಗೆನೂ ಕೂಡ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ರು. ತಮ್ಮದೇ ಆದ ಇವಿಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವ ಮೂಲಕ ದೊಡ್ಡ ಯೋಜನೆಗಳು ಕೂಡ ಇವ್ರದಾಗಿತ್ತು. ಹಾಗೇನೆ ಒಂದು ಕಾಗದದ ಮೇಲೆ ಈ ಕಂಪನಿ ಅದ್ಭುತವಾಗಿ ಸಕ್ಸಸ್ಫುಲ್ ಆಗಿತ್ತು ಗೊತ್ತಾ? ಅವರ ರೆವಿನ್ಯೂನ ನೋಡಿದಾಗ 2017ರಲ್ಲಿ ಸುಮಾರು 61 ಕೋಟಿಯಿಂದ 2024ರ ಹೊತ್ತಿಗೆ 1100 ಕೋಟಿವರೆಗೂ ಹೆಚ್ಚಿಗೆ ಆಗಿತ್ತು. ಈ ಶೋ ಆಫ್ ಸಕ್ಸಸ್ಫುಲ್ ನ ನೋಡಿದಾಗ ಬರೀ ಸಂಖ್ಯೆಯಲ್ಲಿ ಮಾತ್ರ ಅಲ್ಲ, ರಿಟೇಲ್ ಇನ್ವೆಸ್ಟರ್ಸ್ ಅನ್ನು ಕೂಡ ತುಂಬಾ ಅಟ್ರಾಕ್ಟ್ ಮಾಡ್ತು. ಇನ್ನು 2019ರಲ್ಲಿ ಅವರು BSE ಮತ್ತೆ SME ಪ್ಲಾಟ್ಫಾರ್ಮ್ ನಲ್ಲಿ ಮೊದಲ ಬಾರಿಗೆ ಲಿಸ್ಟ್ ಆದಾಗ ಕೇವಲ 155 ಇದ್ದ ಅವರ ಶೇರ್ ಹೋಲ್ಡರ್ ಕೌಂಟ್ ಗಳೇನಿತ್ತು, ಇದು ವರ್ಷದಲ್ಲಿ ಮಾರ್ಚ್ಗೆ ನೋಡಿದಾಗ ಸುಮಾರು 1,10,000ಕ್ಕೆ ಏರ್ಕೊಂಡೋಯ್ತು. ಇದೇ ವೇಳೆ ಪ್ರಮೋಟರ್ಸ್ ಕೂಡ, ಮುಖ್ಯವಾಗಿ ಅನ್ಮೋಲ್ ಸಿಂಗ್ ಜಗ್ಗಿ ಮತ್ತೆ ಅವರ ಸಹೋದರ ಪುನೀತ್ ಅವರು ಕೂಡ ತಮ್ಮ ಸ್ಟೇಕ್ ಅನ್ನ ನಿಧಾನವಾಗಿ ಕಡಿಮೆ ಮಾಡ್ತಿದ್ರು. ಅಂದ್ರೆ 70%ಗಿಂತ ಹೆಚ್ಚಿದ್ದನ್ನ ಕೇವಲ 35%ಗೆ ಇಳಿಸಿದ್ರು ಗೊತ್ತಾ? ಕಳೆದ ವರ್ಷವಷ್ಟೇ ಜೆನ್ಸೋಲ್ ನ ಸ್ಟಾಕ್ ಪ್ರೈಸ್ 1126 ರೂಪಾಯಿಗೆ ತಲುಪೋಯ್ತು. ಇನ್ನು ಕಂಪನಿಯಲ್ಲಿ ನಾವು ನೋಡಿದಾಗ ಸುಮಾರು 4,300 ಕೋಟಿ ಈ ಒಂದು ಮಾರ್ಕೆಟ್ ಕ್ಯಾಪ್ ನು ಕೂಡ ನೀಡಿತು. ಎಲ್ಲವೂ ತುಂಬಾ ಅದ್ಭುತವಾಗಿ ಕಾಣ್ತಿತ್ತು ಬಿಡಿ. ಹಾಗಾದ್ರೆ ಈ ಹೌಸ್ ಆಫ್ ಕಾರ್ಡ್ಸ್ ಹೇಗೆ ಕುಸಿಯೋದಕ್ಕೆ ಪ್ರಾರಂಭ ಆಯಿತು? ಈ ತೊಂದರೆಗಳನ್ನ ನಾವು ನೋಡಿದಾಗ 2025 ಮಾರ್ಚ್ ಆರಂಭದಲ್ಲೇ ಬಂತು ನೋಡಿ. ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಆದ ಕೇರ್ ಮತ್ತೆ ICRA ಎರಡೂ ಕೂಡ ಈ ಒಂದು ಜೆನ್ಸೋಲ್ ನ ಕ್ರೆಡಿಟ್ ರೇಟಿಂಗ್ ಅನ್ನ ಡಿಗೆ ಡೌನ್ ಗ್ರೇಡ್ ಮಾಡಿದಾಗ ನೋಡಿ, ಈಗ ಕ್ರೆಡಿಟ್ ರೇಟಿಂಗ್ ಡೌನ್ ಗ್ರೇಡ್ ಆದ ತಕ್ಷಣವೇ ಅದು ಫ್ರಾಡ್ ಅಂತ ಅರ್ಥ ಅಲ್ಲ. ಕಂಪನಿಗಳು ಕಷ್ಟ ಕಾಲವನ್ನ ಎದುರಿಸೋದು ಸಾಮಾನ್ಯ ಅಲ್ವಾ? ಆದ್ರೆ ಗಂಭೀರ ಸಮಸ್ಯೆ ಏನ್ ಗೊತ್ತಾ? ರೆಡ್ ಫ್ಲಾಗ್ಸ್ ಗಳು ಎದ್ದಿರೋದು. ICRA ಹೇಳಿಕೆ ಪ್ರಕಾರ ಜೆನ್ಸೋಲ್ ತನ್ನ ಡೆಟ್ ಸರ್ವಿಸಿಂಗ್ ಟ್ರ್ಯಾಕ್ ರೆಕಾರ್ಡ್ ಬಗ್ಗೆ ICRA ಒಂದಿಗೆ ಹಂಚಿಕೊಂಡ ಕೆಲವು ದಾಖಲೆಗಳು ಸ್ಪಷ್ಟವಾಗಿ ಫಾಲ್ಸಿಫೈಡ್ ಆಗಿದ್ವು. ಈ ಮಾತುಗಳನ್ನ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಸುಮ್ನೆ ಬಳಸೋದಿಲ್ಲ. ಅವ್ರು ಮೂಲತಃ ಹೇಳ್ತಿರೋದೇನ್ ಗೊತ್ತಾ? ಈ ಕಂಪನಿ ತಾವು ಸಮಯಕ್ಕೆ ಸರಿಯಾಗಿ ಸಾಲ ಪಾವತಿಸ್ತಿಲ್ಲ ಎಂಬುದನ್ನ ಮರೆ ಮಾಚಬೇಕು ಅಂತ ರಿಪೋರ್ಟ್ಸ್ ಗಳು ಏನಿರುತ್ತೆ ಅದನ್ನ ಫೋರ್ಜ್ ಮಾಡಿದೆ ಅಂತ ಹೇಳಿರೋದು. ಜೆನ್ಸೋಲ್ ನ ಸಿಇಒ ಅನ್ಮೋಲ್ ಸಿಂಗ್ ಜಗ್ಗಿ ತಕ್ಷಣವೇ ಫಾಲ್ಸಿಫಿಕೇಶನ್ ಕ್ಲೇಮ್ಸ್ ನಲ್ಲಿ ಯಾವುದೇ ಪಾತ್ರವಿಲ್ಲ ಅಂತಾನೂ ಕೂಡ ನಿರಾಕರಿಸಿದ್ರು. ನೋಡಿ, ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಕಂಪನಿ ಇದು ಕೇವಲ ಶಾರ್ಟ್ ಟರ್ಮ್ ಲಿಕ್ವಿಡಿಟಿ ಮಿಸ್ ಮ್ಯಾಚ್ ಅಂತ ಒತ್ತಿ ಹೇಳ್ತಿದೆ. ನಮ್ಮ ಹತ್ರ ಹಣ ಇದೆ, ಆದ್ರೆ ಸದ್ಯಕ್ಕೆ ಕೈಯಲ್ಲಿಲ್ಲ ಅಂತ ಹೇಳಿರೋದು. ಈ ಸ್ಟೇಜ್ ಅಲ್ಲಿ ನೋಡಿದಾಗ ಇನ್ವೆಸ್ಟರ್ಸ್ಗೆ ತುಂಬಾ ಟೆನ್ಷನ್ ಆಯ್ತು. ಸ್ಟಾಕ್ ಪ್ರೈಸ್ ಇಮಿಡಿಯೇಟ್ಲಿ ಕುಸಿದೋಯ್ತು ಗೊತ್ತಾ? ಸುಮಾರು 50% ಅಷ್ಟು ಇಳಿದೋಯ್ತು. ಇಲ್ಲಿಗೆ ಸೆಬಿ ಅಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಚಿತ್ರಕ್ಕೆ ಬಂದಿರೋದು. ಇನ್ವೆಸ್ಟಿಗೇಷನ್ ಶುರು ಆಯ್ತು ನೋಡಿ. ಸೆಬಿ ವಾಸ್ತವವಾಗಿ ನೋಡಿದಾಗ ಪ್ರೈಸ್ ಮ್ಯಾನಿಪುಲೇಷನ್ ಮತ್ತೆ ಫಂಡ್ ಡೈವರ್ಷನ್ ಬಗ್ಗೆ ದೂರು ಸ್ವೀಕರಿಸಿದಾಗ ಜೂನ್ 2024ರಲ್ಲಿ ಜೆನ್ಸೋಲ್ ಅನ್ನ ಪರಿಶೀಲನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತು. ಆದ್ರೆ ಕ್ರೆಡಿಟ್ ರೇಟಿಂಗ್ ಡೌನ್ ಗ್ರೇಡ್ಸ್ ನಾವು ನೋಡಿದಾಗ ತಮ್ಮ ಒಂದು ಇನ್ವೆಸ್ಟಿಗೇಷನ್ ಅನ್ನ ನಿಜವಾಗ್ಲೂ ಕೂಡ ತುಂಬಾ ಫಾಸ್ಟ್ ಆಗಿ ಮಾಡಿದ್ರು. ಅವ್ರು ಅನ್ಕೊಂಡ್ ಹಾಗೆ ಇದು ತುಂಬಾ ಎಫೆಕ್ಟಿವ್ ಆಗಿತ್ತು ನೋಡಿ. ಈ ವರ್ಷ ಏಪ್ರಿಲ್ 15ರಂದು ಅಂದ್ರೆ ನೆನ್ನೆನೆ ಸೆಬಿ ಒಂದು ಇಂಟರಿಮ್ ಆರ್ಡರ್ ಅನ್ನ ಹೊರಡಿಸಿತು. ಅಂದ್ರೆ ಕ್ರಿಯೇಟಿವ್ ಅಕೌಂಟಿಂಗ್ ಮತ್ತೆ ಫೈನಾನ್ಷಿಯಲ್ ಸ್ಲೈಟ್ ಆಫ್ ಹ್ಯಾಂಡ್ ಒಂದು ಮಾಸ್ಟರ್ ಕ್ಲಾಸ್ ನಂತೆ ಓದತ್ತೆ. ಸೆಬಿ ಕಂಡಿಡಿದಿದ್ದು ಏನು ಅನ್ನೋದು ಇಲ್ಲಿದೆ ನೋಡಿ. ಜೆನ್ಸೋಲ್ ಇಬ್ರು ಸಾಲದಾತರಿಂದ ಅಂದ್ರೆ IREDA ಮತ್ತೆ PFC ಒಟ್ಟು ಸುಮಾರು ನಾವು ನೋಡಿದಾಗ 978 ಕೋಟಿ ಲೋನ್ಸ್ ಅನ್ನ ತೆಗೆದುಕೊಂಡಿತ್ತು. ಇದರಲ್ಲಿ ಹೆಚ್ಚಿನದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಲಾಗಿದೆ.
ಇದೆ. ನಾವು ತುಂಬಾ ನಿರ್ದಿಷ್ಟವಾಗಿ ನೋಡಿದಾಗ ಅವರು ಬ್ಲೂ ಸ್ಮಾರ್ಟ್ಗೆ ಲೀಸ್ ಕೊಡೋದಕ್ಕೋಸ್ಕರ 6400 ಇವಿಸ್ ಗಳನ್ನ ಪರ್ಚೇಸ್ ಮಾಡಬೇಕಾಯಿತು. ಆದ್ರೆ ಇಲ್ಲಿ ವಿಷಯಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಜೆನ್ಸೋಲ್ ಖರೀದಿಸಿದ್ದು ಕೇವಲ ಸುಮಾರು 4700 ಇವಿಸ್. ಅವರು ಫಂಡಿಂಗ್ ಪಡೆದಿದ್ದು 6400 ಅಲ್ಲ. ಅದು ಸರಿಸುಮಾರು ನೋಡಿದಾಗ 1700 ವೆಹಿಕಲ್ಸ್ ಗಳಲ್ಲಿ. ಶಾರ್ಟ್ ಫಾಲ್ ಕೂಡ ಇದೆ. ಆ ಎಲ್ಲಾ ಹಣ ಎಲ್ಲಿ ಹೋಯ್ತು ನೋಡಿ. ಸೆಬಿ ತುಂಬಾ ಡೀಪ್ ಆಗಿ ಇನ್ವೆಸ್ಟಿಗೇಟ್ ಮಾಡಿದಾಗ ಅವ್ರು ಕಂಡಿಡ್ದಿದ್ದನ್ನ ಫಂಡ್ ಡೈವರ್ಷನ್ ನ ಒಂದು ಮಾಸ್ಟರ್ ಕ್ಲಾಸ್ ಅಂತ ಹೇಳ್ತಾ ಇರೋದು. ಸೆಪ್ಟೆಂಬರ್ 2022ರಲ್ಲಿ ಜೆನ್ಸೋಲ್ IREDA ಇಂದ 71.41 crores ಲೋನ್ ಅನ್ನ ತಗೊಂಡಿದೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಪರ್ಚೇಸ್ ಮಾಡಬೇಕು ಅಂತಾನೆ. ಇನ್ನು 3 ದಿನಗಳ ನಂತರ ಅವರು 93.88 crores ಅನ್ನ ಗೋ ಆಟೋ ಎಂಬ ಕಂಪನಿಗೆ ವರ್ಗಾಯಿಸಿದ್ರು. ಅದು ಅವರ ಒಂದು ಇವಿ ಸಪ್ಲೈಯರ್ ಇಂದ. ಆದ್ರೆ ಅದೇ ದಿನ ಗೋ ಆಟೋ ತಕ್ಷಣವೇ ಒಂದು 50 crores ಅನ್ನ ಕ್ಯಾಪ್ ಬ್ರಿಡ್ಜ್ ವೆಂಚರ್ LLP ಎಂಬ ಒಂದು ಸಂಸ್ಥೆಗೆ ವರ್ಗಾವಣೆ ಮಾಡ್ತು. ಈಗ ಕ್ಯಾಪ್ ಬ್ರಿಡ್ಜ್ ಅನ್ನೋದು ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ? ಬೇರೆ ಯಾರು ಅಲ್ಲ, ಜೆನ್ಸೋಲ್ ನ ಪ್ರಮೋಟರ್ಸ್ ಆದ ಅನ್ಮೋಲ್ ಸಿಂಗ್ ಜಗ್ಗಿ ಮತ್ತೆ ಪುನೀತ್ ಸಿಂಗ್ ಜಗ್ಗಿ. ನೋಡಿ, ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ನ ಸುಮ್ನೆ ಎಲ್ಲೆಲ್ಲೋ ಬಳಸೋದಕ್ಕಾಗಲ್ಲ. ಅವ್ರ ಮೇಲೆ ಇದೊಂದು ದೊಡ್ಡ ಆರೋಪನೆ ಆಗಿತ್ತು. ಅವರು ಮೂಲತಃ ಏನ್ ಹೇಳ್ತಿದ್ರು ಅಂತಂದ್ರೆ, ಈ ಕಂಪನಿ ತಾವು ಸಮಯಕ್ಕೆ ಸರಿಯಾಗಿ ಲೋನ್ಸ್ ಅನ್ನ ಪೇ ಮಾಡೋದಿಲ್ಲ ಅನ್ನೋದನ್ನ ಮರೆಮಾಚಬೇಕು ಅಂತ ಈ ಒಂದು ರೆಕಾರ್ಡ್ಸ್ ಏನಿರುತ್ತೆ, ಡಾಕ್ಯುಮೆಂಟ್ಸ್ ಫೇಕ್ ಮಾಡ್ತಿದೆ ಅಂತ ಹೇಳಿರೋದು. ಒಂದ್ ವೇಳೆ ICRA ಹೇಳಿರೋದು ಸರಿ ಇದ್ರೆ ಕಂಪನಿಯು ಎಥಿಕಲ್ ಮತ್ತೆ ಲೀಗಲ್ ನಾರ್ಮ್ಸ್ ಜೊತೆ ಆಟವಾಡ್ತಿತ್ತಲ್ವಾ? ಜೆನ್ಸೋಲ್ ನ CEO ಅನ್ಮೋಲ್ ಸಿಂಗ್ ಜಗ್ಗಿ ತಕ್ಷಣವೇ ಫಾಲ್ಸಿಫಿಕೇಶನ್ ಕ್ಲೈಮ್ಸ್ ನಲ್ಲಿ ಯಾವುದೇ ಪಾತ್ರ ಇಲ್ಲ ಅಂತಾನೂ ಕೂಡ ನಿರಾಕರಿಸಿದ್ರು. ಸ್ಟೇಟ್ಮೆಂಟ್ ಕೂಡ ಕೊಟ್ರು. ಹಾಗೇನೆ ಕಂಪನಿ ಶಾರ್ಟ್ ಟರ್ಮ್ ಲಿಕ್ವಿಡಿಟಿ ಮಿಸ್ ಮ್ಯಾಚ್ ಅನ್ನ ಒಳಗೊಂಡಿದೆ ಅಂತಾನೂ ಕೂಡ ಹೇಳಿದ್ರು. ಅಂದ್ರೆ ನಮ್ಮ ಹತ್ರ ಹಣ ಇದೆ, ಸದ್ಯಕ್ಕೆ ಕೈಯಲ್ಲಿಲ್ಲ ಅಂತ ಹೇಳಿರೋದು. ಕೆಲವು ದಿನಗಳ ನಂತರ ಕ್ಯಾಪ್ ಬ್ರಿಡ್ಜ್ ಈ ಹಣವನ್ನ 42.94 crores ಏನಿದೆ ಇದನ್ನ DLF ಲಿಮಿಟೆಡ್ಗೆ ಪಾವತಿಸಲು ಕೂಡ ಬಳಸ್ತು. ಯಾವುದಕ್ಕೆ? ಗುರ್ಗಾವ್ನ DLF ನ ಒಂದು ಅಲ್ಟ್ರಾ ಪ್ರೀಮಿಯಂ ಪ್ರಾಜೆಕ್ಟ್ ಆದ ಕಮಿಲಿಯಸ್ ನಲ್ಲಿ ಒಂದು ಲಕ್ಸುರಿ ಅಪಾರ್ಟ್ಮೆಂಟ್ ಅನ್ನ ಪರ್ಚೇಸ್ ಮಾಡೋದಕ್ಕೆ. ಇದನ್ನ ಮನಿ ಕಂಟ್ರೋಲ್ ಲಕ್ಸುರಿ ಬೆಂಚ್ ಮಾರ್ಕ್ ನ ಸೆಟ್ ಮಾಡುವ ಪ್ರಾಜೆಕ್ಟ್ ಅಂತಾನೂ ಕೂಡ ವಿವರಿಸಿತು. ಇನ್ನು ಜೆನ್ಸೋಲ್ ನ ಬಿಸ್ನೆಸ್ ಗಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಖರೀದಿಸಬೇಕಾದ ಒಂದು ಲೋನ್ ಮನಿ ಆದ್ರೂ ಕೂಡ, ಅಂದ್ರೆ ರಿನ್ಯೂವಬಲ್ ಫೋಕಸ್ಡ್ PSU ನಿಂದ ಬಂದ ಪಬ್ಲಿಕ್ ಮನಿ ಬದಲಾಗಿ ಪ್ರಮೋಟರ್ಸ್ಗಾಗಿ ಲಕ್ಸುರಿ ಅಪಾರ್ಟ್ಮೆಂಟ್ ಅನ್ನ ಪರ್ಚೇಸ್ ಮಾಡೋದಕ್ಕೋಸ್ಕರ ಅದನ್ನ ಬಳಸಲಾಯಿತು. ಗೊತ್ತಾ? ಇಲ್ಲಿಗೆ ಮುಗ್ದಿಲ್ಲ. ಈ ಅಪಾರ್ಟ್ಮೆಂಟ್ ಅನ್ನ ಇನಿಷಿಯಲ್ ಬುಕಿಂಗ್ ಅಮೌಂಟ್ ಆದ 5 ಕೋಟಿಯನ್ನ ಜಸ್ವಿಂದರ್ ಕೌರ್ ಪಾವತಿಸಿರೋದು. ಅವರು ಜಗ್ಗಿ ಸಹೋದರರ ತಾಯಿ. ಅವರಿಗೆ ಈ ಹಣ ಎಲ್ಲಿಂದ ಬಂತು? ನೀವೇ ಯೋಚನೆ ಮಾಡ್ಕೊಳ್ಳಿ. ಜೆನ್ಸೋಲ್ ನಿಂದ. ಇದಾದ್ಮೇಲೆ DLF ಈ ಒಂದು 5 ಕೋಟಿ ಬುಕಿಂಗ್ ಅಮೌಂಟ್ ಅನ್ನ ಜಸ್ವಿಂದರ್ ಕೌರ್ಗೆ ವಾಪಸ್ ಕೊಟ್ಟಾಗ ಹಣ ಜೆನ್ಸೋಲ್ಗೆ ಹಿಂತಿರುಗಲಿಲ್ಲ. ಬದಲಾಗಿ ಅದನ್ನ ಮ್ಯಾಟ್ರಿಕ್ಸ್ ಗ್ಯಾಸ್ ಅಂಡ್ ರಿನ್ಯೂವಬಲ್ಸ್ ಎಂಬ ಒಂದು ರಿಲೇಟೆಡ್ ಕಂಪನಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಇದು ಒನ್ ಆಫ್ ಇನ್ಸಿಡೆಂಟ್ ಆಗಿರ್ಲಿಲ್ಲ. ಸೆಬಿ ಜೆನ್ಸೋಲ್ ನ ಫಂಡ್ಸ್ ಗಳೇನಿರುತ್ತೆ ಅದನ್ನ ವಿವಿಧ ಎಂಟಿಟೀಸ್ ಮೂಲಕ ರೂಟ್ ಮಾಡಿ ಅಂತಿಮವಾಗಿ ಪ್ರಮೋಟರ್ಸ್ ಅಥವಾ ಅವರ ಒಂದು ರಿಲೇಟೆಡ್ ಎಂಟಿಟೀಸ್ಗೆ ತಲುಪಿಸಿದಾಗ ಹಲವು ಇನ್ಸ್ಟಾನ್ಸ್ ಗಳನ್ನು ಕೂಡ ಕಂಡುಕೊಳ್ತು. ಇನ್ನೊಂದು ಕೇಸ್ ಇಲ್ಲಿದೆ ನೋಡಿ. 43.7 crores ಲೋನ್ ಇಂದ ಬಂದ ಫಂಡ್ಸ್ ಅನ್ನ ಗೋ ಆಟೋಗೆ ಟ್ರಾನ್ಸ್ಫರ್ ಮಾಡಲಾಯ್ತಲ್ವಾ? ಇದಾದ್ಮೇಲೆ 40 crores ಏನಿದೆ ಅದನ್ನ ವೆಲ್ರೇ ಸೋಲಾರ್ ಇಂಡಸ್ಟ್ರೀಸ್ ಎಂಬ ಒಂದು ಇನ್ನೊಂದು ಎಂಟಿಟಿಗೆ ಟ್ರಾನ್ಸ್ಫರ್ ಮಾಡಿದ್ರು. ವೆಲ್ರೇ ನಂತರ ಈ ಹಣವನ್ನ ವಿವಿಧ ಎಂಟಿಟೀಸ್ಗೂ ಕೂಡ ಟ್ರಾನ್ಸ್ಫರ್ ಮಾಡ್ತಾನೆ ಹೋದ್ರು. ಅದರಲ್ಲಿ 50 lakhs ಅನ್ನ ಈ ಶೇರ್ ಖಾನ್ ಲಿಮಿಟೆಡ್ ಎಂಬ ಒಂದು ಸ್ಟಾಕ್ ಬ್ರೋಕರ್ಗೆ ಕೂಡ ಕೊಡಲಾಯಿತು. ಇದೆಲ್ಲ ಆದ್ಮೇಲೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಜೆನ್ಸೋಲ್ ನ ಸ್ವಂತ ಶೇರ್ ನಲ್ಲಿ ಟ್ರೇಡ್ ಮಾಡಲು ಕೂಡ ಬಳಸ್ಕೊಂಡ್ರು. ಗೊತ್ತಾ? ಪ್ರಮೋಟರ್ಸ್ ಗಳು ದಾರಿ ತಪ್ಪಿಸಿದ ಕಂಪನಿ ಹಣವನ್ನ ಡೈವರ್ಟೆಡ್ ಕಂಪನಿ ಫಂಡ್ಸ್ ತಮ್ಮ ಒಂದು ಪರ್ಸನಲ್ ಎಕ್ಸ್ಪೆನ್ಸಸ್ಗೂ ಕೂಡ ಬಳಸ್ಕೊಂಡ್ರು. ಕೆಲವು ಉದಾಹರಣೆಗಳು ಇಲ್ಲಿದೆ ನೋಡಿ. ಅವರು ಟೇಲರ್ ಮೇಡ್ ಇಂದ 26 lakhsಗೆ ಗಾಲ್ಫ್ ಸೆಟ್ ಅನ್ನ ಖರೀದಿಸಿದ್ರು. ಹಾಗೇನೆ ಟೈಟಾನ್ ಕಂಪನಿಯಂತಹ ಈ ಲಕ್ಸುರಿ ರಿಟೇಲರ್ಸ್ ನಲ್ಲಿ 17.28 lakhs ಶಾಪ್ ಮಾಡಿದ್ರು. ಇದೆಲ್ಲ ಆದ್ಮೇಲೆ ಮೇಕ್ ಮೈ ಟ್ರಿಪ್ ನಲ್ಲಿ 3 ಲಕ್ಷಕ್ಕೆ ಟ್ರಾವೆಲ್ ಬುಕಿಂಗ್ಸ್ ಮಾಡಿದ್ರು ಕೂಡ. ಅದಾದ್ಮೇಲೆ ಕಾಮ್ಕೋ ಚ್ಯೂ ಫುಡ್ ಪ್ರೈವೇಟ್ ಲಿಮಿಟೆಡ್ ಸ್ಪಾ ಅಂತ ಏನ್ ಹೇಳ್ತೀವಿ, ಇಲ್ಲಿ 10.36 ಲಕ್ಷಕ್ಕೆ ಸ್ಪಾ ಸರ್ವಿಸಸ್ ಕೂಡ ತಗೊಂಡಿದ್ದಾರೆ. ಈ ಆರೋಪಿತ ವಂಚನೆನ ನೋಡಿದಾಗ ಎಲ್ಲರೂ ಕೂಡ ಬೆಚ್ಚು ಬೀಳೋ ತರ ಇದೆ ಅಲ್ವಾ? ಜೆನ್ಸೋಲ್ ನ IREDA ಮತ್ತೆ PFC ಇಂದ ಪಡೆದ ಒಂದು 978 crores ಸಾಲದಲ್ಲಿ ಸುಮಾರು 664 crores ನಿರ್ದಿಷ್ಟವಾಗಿ ಅಂದ್ರೆ 6400 ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ ತಗೊಂಡಿದ್ದಾರೆ. ಇನ್ನು ಜೆನ್ಸೋಲ್ ನಿಂದ ಹೆಚ್ಚುವರಿ 20% ಈಕ್ವಿಟಿ ಕಾಂಟ್ರಿಬ್ಯೂಷನ್ ನೊಂದಿಗೆ EV ಪರ್ಚೇಸಸ್ಗೆ ಲಭ್ಯವಿರುವಂತಹ ಒಟ್ಟು ಫಂಡ್ಸ್ ಗಳು ಅಂದ್ರೆ ಸುಮಾರು 829 crores ಏನಿದೆ ಅದಾಗಬೇಕಾಗಿತ್ತು.
ಆದ್ರೆ ಜೆನ್ಸೋಲ್ನ ಗೋ ಆಟೋದಿಂದ 4704 ಇವಿಸ್ ನ ಪರ್ಚೇಸ್ ಮಾಡೋದಕ್ಕೋಸ್ಕರ ಕೇವಲ 567 ಕ್ರೋರ್ಸ್ ಅನ್ನ ಖರ್ಚು ಮಾಡಿದ್ದಾರೆ. ಅಂದ್ರೆ ಇವಿ ಲೋನ್ಸ್ ನಿಂದನೇ ಸುಮಾರು 262 ಕ್ರೋರ್ಸ್ಗೆ ಇನ್ನೂ ಕೂಡ ಲೆಕ್ಕ ಇಲ್ಲ ಗೊತ್ತಾ. ರಿಯಾಲಿಟಿಯಲ್ಲಿ ನೋಡಿದಾಗ ಸೆಬಿಯ ಇನ್ವೆಸ್ಟಿಗೇಷನ್ ಕಂಪನಿಯ ಒಂದು ಫಂಡ್ಸ್ ಗಳನ್ನ ರೂಟ್ ಮಾಡೋದಕ್ಕೆ ಹಾಗೆ ಡೈವರ್ಟ್ ಮಾಡೋದಕ್ಕೆ ಒಂದು ಎಂಟಿಟೀಸ್ ಗಳ ಒಂದು ವಿಸ್ತಾರವಾದ ನೆಟ್ವರ್ಕ್ ಅನ್ನ ಸೃಷ್ಟಿ ಮಾಡಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಹಾಗೆ 10 ಕ್ರೋರ್ಸ್ ಅನ್ನ ಒಂದೇ ದಿನದಲ್ಲಿ ವಿವಿಧ ಎಂಟಿಟೀಸ್ ನಡುವೆ ಕೂಡ 4 ಬಾರಿ ಸರ್ಕ್ಯುಲೇಟ್ ಮಾಡಲಾಯಿತು. ಅಂದ್ರೆ ಲೆಜಿಟಿಮೇಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ತರ ಕಾಣ್ತಿರೋದು ನೋಡಿ. ಇಂಟರಿಮ್ ಆರ್ಡರ್ ನಾವು ನೋಡಿದಾಗ ಜೆನ್ಸೋಲ್ ಇನ್ವೆಸ್ಟರ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆ ಪ್ರಮುಖ ಡಿಸ್ಕ್ಲೋಜರ್ಸ್ ಗಳನ್ನು ಕೂಡ ಫಾಲ್ಸಿಫೈ ಮಾಡಲಾಯಿತು. ಅಂದ್ರೆ ಈ ವರ್ಷ ನಾವು ಎಕ್ಸಾಂಪಲ್ ಮುಖಾಂತರ ನೋಡೋದಾದ್ರೆ ಜನವರಿಯಲ್ಲಿ ಜೆನ್ಸೋಲ್ ತಾನು ಹೊಸದಾಗಿ ಬಿಡುಗಡೆ ಮಾಡಿದ 30,000 ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಪ್ರೀ ಆರ್ಡರ್ಸ್ ಅನ್ನು ಕೂಡ ತಗೊಂಡಿದೆ. ಹಾಗೆ ಇನ್ವೆಸ್ಟರ್ಸ್ಗೂ ಕೂಡ ಇದನ್ನ ತಿಳಿಸಲಾಯಿತು. ಆದ್ರೆ ಸೆಬಿ ಈ ಒಂದು ಕ್ಲೇಮ್ ಅನ್ನ ಇನ್ವೆಸ್ಟಿಗೇಟ್ ಮಾಡಿದಾಗ ಕಂಪನಿಯ ಬಳಿ ಪ್ರೈಸಿಂಗ್ ಅಥವಾ ಡೆಲಿವರಿ ಸ್ಕೆಡ್ಯೂಲ್ಸ್ ಬಗ್ಗೆನೂ ಕೂಡ ಯಾವುದೇ ವಿವರಗಳೇ ಇರಲಿಲ್ಲ. ಅಂದ್ರೆ ಕ್ಲಿಯರ್ ಪಿಕ್ಚರ್ ಇಲ್ದಿರೋಂತ ಮೆಮೊರಾಂಡಮ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ಇದೆ ಅಂತ ಇಲ್ಲಿ ಕಂಡು ಬಂದಿದೆ. ಇನ್ನು ಎನ್ಎಸ್ಸಿ ಅಫಿಷಿಯಲ್ಸ್ ಈ ಏಪ್ರಿಲ್ ನಲ್ಲಿ ಪುಣೆಯಲ್ಲಿರೋ ಒಂದು ಜೆನ್ಸೋಲ್ ನ ಸಪೋಸ್ಡ್ ಇವಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗೆ ಭೇಟಿ ನೀಡಿದಾಗ ಅಲ್ಲಿ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಕೂಡ ನಡೀತಿರ್ಲಿಲ್ಲ. ಸೈಟ್ ನಲ್ಲಿ ಕೇವಲ 2-3 ಲೇಬರ್ಸ್ ಅಷ್ಟೇ ಇದ್ದಿದ್ದು. ಆ ಫೆಸಿಲಿಟಿಯ ಒಂದು ಎಲೆಕ್ಟ್ರಿಸಿಟಿ ಬಿಲ್ಸ್ ಗಳನ್ನ ನೋಡಿದಾಗ ಬಳಕೆನೂ ಕೂಡ ಕಮ್ಮಿ ತೋರಿಸ್ತಿತ್ತು. ಇದು ನಿಜವಾದ ಮ್ಯಾನುಫ್ಯಾಕ್ಚರಿಂಗ್ ನಡೀತಿರ್ಲಿಲ್ಲ ಅನ್ನೋದು ಕೂಡ ಇಲ್ಲಿ ಸೂಚಿಸಿದೆ ನೋಡಿ. ಹಾಗಾದ್ರೆ ಈಗ ಮುಂದೆ ಏನಾಗುತ್ತೆ? ಸೆಬಿ ತನ್ನ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸ್ತಿರ್ಬೇಕಾದ್ರೆ ಹಲವಾರು ಇಂಟರಿಮ್ ಡೈರೆಕ್ಷನ್ಸ್ ಗಳನ್ನು ಕೂಡ ನೀಡಿದೆ ನೋಡಿ. ಅನ್ಮೋಲ್ ಸಿಂಗ್ ಜಗ್ಗಿ ಮತ್ತೆ ಪುನೀತ್ ಸಿಂಗ್ ಜಗ್ಗಿ ಜೆನ್ಸೋಲ್ ನಲ್ಲಿ ಯಾವುದೇ ಡೈರೆಕ್ಟರ್ ಅಥವಾ ಕೀ ಮ್ಯಾನೇಜರಿಯಲ್ ಪೊಸಿಷನ್ಸ್ ಅನ್ನ ಹೊಂದೋದಿಲ್ಲ ಅಂತ ಬಾರ್ ಮಾಡಲಾಗಿದೆ. ಕಂಪನಿ ಮತ್ತು ಅದರ ಒಂದು ಪ್ರಮೋಟರ್ಸ್ ನ ನೋಡಿದಾಗ ಸೆಕ್ಯೂರಿಟೀಸ್ ಗಳನ್ನ ಬೈಯಿಂಗ್ ಆಗಿರ್ಬೋದು, ಸೆಲ್ಲಿಂಗ್ ಆಗಿರ್ಬೋದು ಅಥವಾ ಡೀಲಿಂಗ್ ಮಾಡುವುದನ್ನು ಕೂಡ ಪ್ರಾಹಿಬಿಟ್ ಮಾಡಲಾಗಿದೆ. ಸೆಬಿ ಜೆನ್ಸೋಲ್ ಮತ್ತು ಅದರ ಒಂದು ರಿಲೇಟೆಡ್ ಪಾರ್ಟೀಸ್ ಬುಕ್ಸ್ ಗಳನ್ನ ನಾವು ನೋಡಿದಾಗ ಪರೀಕ್ಷಿಸಬೇಕು ಅಂತಾನೆ ಫಾರೆನ್ಸಿಕ್ ಆಡಿಟರ್ ಅನ್ನು ಕೂಡ ನೇಮಿಸಿದೆ ಆಯ್ತಾ. ಇನ್ನು ಆಡಿಟರ್ಸ್ಗೆ ವರದಿ ಸಲ್ಲಿಸಬೇಕು ಅಂತ 6 ತಿಂಗಳ ಟೈಮ್ ಗಳನ್ನು ಕೂಡ ಕೊಟ್ಟಿದೆ. ಅದಾದ್ಮೇಲೆ ಹೆಚ್ಚು ಗಂಭೀರ ಕ್ರಮಗಳನ್ನ ನಾವು ನೋಡಬಹುದು. ಈ ಕೇಸ್ಗೆ ಬ್ರಾಡರ್ ಇಂಪ್ಲಿಕೇಶನ್ಸ್ ಕೂಡ ಇದೆ. ಜೆನ್ಸೋಲ್ ನ ಲೋನ್ಸ್ ನೋಡಿದಾಗ IREDA ಮತ್ತೆ PFC ಇಂದ ಕೂಡ ಬಂದಿದೆ ಅಲ್ವಾ. ಇವೆರಡು ಗವರ್ಮೆಂಟ್ ಬ್ಯಾಕ್ಡ್ ಲೆಂಡರ್ಸ್ ಮತ್ತೆ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಗೆ ಫಂಡಿಂಗ್ ನೀಡೋದ್ರಲ್ಲಿ ತುಂಬಾ ಸೆಂಟರ್ ಅಲ್ಲಿ ಇದೆ. ಈ ಕೇಸ್ ನಾವು ನೋಡಿದಾಗ ಈ ಸಂಸ್ಥೆಗಳು ತಮ್ಮ ಲೋನ್ಸ್ ಅನ್ನ ಅಂತಿಮ ಬಳಕೆಯನ್ನ ಅಂದ್ರೆ ಎಂಡ್ ಯೂಸ್ ಹೇಗೆ ಮಾನಿಟರ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಸ್ಕ್ರೂಟಿನಿಟಿಗೂ ಕೂಡ ಕಾರಣ ಆಗಬಹುದು. ಇನ್ನು ಇನ್ವೆಸ್ಟರ್ಸ್ಗೆ ವಿಶೇಷವಾಗಿ ಜೆನ್ಸೋಲ್ ನ ಗ್ರೋತ್ ಸ್ಟೋರಿಯನ್ನ ನಂಬಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತಾನೆ ಗೊತ್ತಾಗುತ್ತೆ ಅಲ್ವಾ. ಅಂದ್ರೆ 110,000 ರಿಟೇಲ್ ಶೇರ್ ಹೋಲ್ಡರ್ಸ್ಗೆ ಇದು ಎಕ್ಸ್ಪ್ಲೋಸಿವ್ ಗ್ರೋತ್ ನಂಬರ್ಸ್ ಆಗಿ ಅಂದ್ರೆ ಕೆಲವೊಮ್ಮೆ ಈ ಎಕ್ಸ್ಪ್ಲೋಸಿವ್ ಪ್ರಾಬ್ಲಮ್ಸ್ ಅನ್ನ ಮರೆ ಮಾಡುತ್ತೆ ಅನ್ನೋದು ಕೂಡ ಇಲ್ಲಿ ಒಂದು ಹಾರ್ಶ್ ರಿಮೈಂಡರ್ ಆಗಿ ಕಾಣಿಸುತ್ತೆ. ಜೆನ್ಸೋಲ್ ಕೇಸ್ ನ ಮತ್ತೊಮ್ಮೆ ತೋರಿಸಬೇಕು ಅಂತಂದ್ರೆ ಒಂದು ಕಂಪನಿಯ ಕಥೆಯು ನಂಬಲು ಟೂ ಗುಡ್ ಟು ಬಿ ಟ್ರೂ ಅಂತ. ಅಂದ್ರೆ ಕೇವಲ 7 ವರ್ಷಗಳಲ್ಲಿ ರೆವಿನ್ಯೂ ನಾವು ನೋಡಿದಾಗ 61 ಕೋಟಿಯಿಂದ 1,152 ಕೋಟಿಗೆ ಬೆಳೆಯೋದು ಎಷ್ಟು ನಿಜ ಹೇಳಿ. ಅಂದ್ರೆ ಗ್ರೀನ್ ಎನರ್ಜಿ ಮತ್ತೆ ಇವಿಸ್ ನಾವು ತಗೊಂಡಾಗ ನಿಸ್ಸಂದೇಹವಾಗಿ ಗ್ರೋತ್ ಸೆಕ್ಟರ್ಸ್ ಆಗಿದ್ರು ಕೂಡ ಸನ್ರೈಸ್ ಇಂಡಸ್ಟ್ರೀಸ್ ಸಹ ಮತ್ತೆ ಸನ್ಸೆಟ್ ಬಿಹೇವಿಯರ್ಸ್ ನಿಂದ ಹೊರತಾಗಿಲ್ಲ ಅನ್ನೋದು ಕೂಡ ಈ ಒಂದು ಕೇಸ್ ನಮ್ಗೆ ಡೀಟೇಲ್ಡ್ ಆಗಿ ತೋರಿಸುತ್ತೆ. ಯಾರು ಎಷ್ಟೇ ಫ್ರಾಡ್ ಮಾಡಿದ್ರು ಸಹ ಟೈಮ್ ತಕ್ಕ ಹಾಗೆ ಅವರು ಸಿಗಾಕೊಳ್ಳೇಬೇಕು ಅಲ್ವಾ. ಟ್ರೆಡಿಷನಲ್ ಸ್ಕ್ಯಾಮ್ಸ್ ಇಂದ ಗ್ರೀನ್ ಎನರ್ಜಿ ಸ್ಕೀಮ್ಸ್ಗೆ ಅದರ ಒಂದು ರೆಡ್ ಫ್ಲಾಗ್ಸ್ ಆಗಿನೇ ಕಾಣ್ತಿದೆ ನೋಡಿ. ಇನ್ನು ಓಪ್ಯಾಕ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ನಾವು ನೋಡಿದಾಗ ಈ ಇಂಡಸ್ಟ್ರಿಯನ್ನ ಮೀರಿಸುವಂತಹ ಒಂದು ಡ್ರಾಮ್ಯಾಟಿಕ್ ಗ್ರೋತ್ ಹಾಗೆಯೇ ವ್ಯಾಲ್ಯೂಯೇಷನ್ ಪೀಕ್ ಆದಾಗ ತಮ್ಮ ಸ್ಟೇಕ್ ಅನ್ನ ಕಡಿಮೆ ಮಾಡಬೇಕಾದ್ರೆ ಈ ಪ್ರಮೋಟರ್ಸ್ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನಾವು ಡೀಟೇಲ್ಡ್ ಆಗಿ ನೋಡ್ಬೋದು. ಈಗ ಮುಂದಿನ ಸ್ಟೋರಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದ ಬಗ್ಗೆ ಮಾತಾಡೋಣ. ನಾವು ಒಂದು ಯಂತ್ರಗಳಿಗೆ ಅಪಾರ ಪ್ರಮಾಣದ ಡೇಟಾನ ಕೊಡ್ತೀವಿ ಅಂತ ಅನ್ಕೊಳ್ಳಿ. ಅವು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದ್ರೆ ಥಿಂಕಿಂಗ್ ಮಷಿನ್ಸ್ ಆಗಿರ್ಬೋದು. ಸ್ಟೇಟ್ ಆಫ್ ದ ವರ್ಲ್ಡ್ಸ್ ಏನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ನೋಡಿ. ನಮಗ್ ತಿಳಿದಿರೋದಿಷ್ಟೇ, ಜಗತ್ತು ತುಂಬಾ ಫಾಸ್ಟ್ ಆಗಿ ಬದಲಾಗ್ತಿದೆ. ಅದರಲ್ಲೂ ಕೂಡ AI ಲ್ಯಾಬ್ಸ್ ಗಳು ಅಂದ್ರೆ ಸೂಪರ್ ಇಂಟೆಲಿಜೆನ್ಸ್ ಕೆಲವೇ ಹೆಜ್ಜೆ ದೂರದಲ್ಲಿದೆ ಅಂತ ನಂಬಿರೋದನ್ನ ತೋರ್ಸತ್ತೆ. ಅದು ರಿಯಾಲಿಟಿಗೆ ಬಂದಾಗ ಸಾಮಾನ್ಯ ಧನಿಗಳು ಸಹ ಅಂದ್ರೆ ಆಲ್ ಬೆಟ್ಸ್ ಆರ್ ಆಫ್ ಅನ್ನೋದು ಕೂಡ ಇಲ್ಲಿ ತೋರ್ಸತ್ತೆ. AI ನ ಈ ಮ್ಯಾಜಿಕ್ ನ ಹಿಂದೆ ನಾವು ನೋಡಿದಾಗ ಒಂದು ಎನರ್ಜಿ ಸಿಂಕ್ ಇದೆ, ಅದೇ ಡೇಟಾ ಸೆಂಟರ್ಸ್. ಅವುಗಳಿಲ್ಲದೆ AI ಅಸ್ತಿತ್ವದಲ್ಲೇ ಇರೋದಕ್ಕೆ ಸಾಧ್ಯ ಇಲ್ಲ ಗೊತ್ತಾ. ಈ ಡೇಟಾ ಸೆಂಟರ್ಸ್ ಗಳು ನೀವು ಕಳಿಸಿರುವಂತಹ ಪ್ರತಿ ರಿಕ್ವೆಸ್ಟ್ ಅನ್ನ ಪ್ರಾಸೆಸ್ ಮಾಡಬೇಕಾದ್ರೆ ಗಿರಿಗಿಟ್ಟುವ ಪ್ರಾಸೆಸರ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ತುಂಬಿದ 100 ರ್ಯಾಕ್ಸ್ ಗಳಿಂದ ತುಂಬಿರುತ್ತೆ. ಇವೆಲ್ಲದಕ್ಕೂ ಕೂಡ ಪೂಲ್ಸ್ ಆಫ್ ಮೆಮೊರಿ ಹಾಗೇನೆ ಡೇಟಾ ಸ್ಟೋರೇಜ್ ಬೆಂಬಲ ಕೊಡ್ತಾ ಬರ್ತಾನೆ ಇರುತ್ತೆ. ಚಿಕ್ಕ ನೆಟ್ವರ್ಕಿಂಗ್ ಎಕ್ವಿಪ್ಮೆಂಟ್ಸ್ ಗಳು ನಿರಂತರವಾಗಿ ಈ ಒಂದು
ಪ್ರೊಸೆಸರ್ಸ್ ನಡುವೆ ಅಂದ್ರೆ ಹೊರಗಿನ ಪ್ರಪಂಚಕ್ಕೆ ಒಂದು ಪಿಂಗ್ ಮೆಸೇಜಸ್ನು ಕೂಡ ಮಾಡ್ತಾ ಇರತ್ತೆ. ಈ ಎಲ್ಲಾ ಪ್ರೊಸೆಸಿಂಗ್ ನಾವು ನೋಡಿದಾಗ ತೀವ್ರ ಪ್ರಮಾಣದ ಶಾಖವನ್ನ ಹೊರ ಹಾಕ್ತಾನೆ ಇರತ್ತೆ ಗೊತ್ತಾ. ಹಾಗಾಗಿ ಡೇಟಾ ಸೆಂಟರ್ಸ್ಗಳು ಈ ಎಲ್ಲಾ ಶಾಖವನ್ನ ಹೊರ ಹಾಕ್ಬೇಕಿದ್ರೆ ದೊಡ್ಡ ಒಂದು ಏರ್ ಕಂಡೀಷನರ್ಸ್ ಹಾಗೇನೆ ಇತರ ಒಂದು ಕೂಲಿಂಗ್ ಸಿಸ್ಟಮ್ಸ್ ಗಳನ್ನು ಕೂಡ ನಡೆಸ್ಕೊಂಡಿರತ್ತೆ. ಇದೆಲ್ಲದಕ್ಕೂ ಅಪಾರ ಪ್ರಮಾಣದ ಎನರ್ಜಿ ಬೇಕು. ಎಷ್ಟು ಬೇಕು? ನಾವು ಇತ್ತೀಚೆಗೆ ಒಂದೆರಡು ರಿಪೋರ್ಟ್ ಗಳನ್ನ ನೋಡಿದೀವಿ. ಒಂದು ಇಂಟರ್ನ್ಯಾಷನಲ್ ಎನರ್ಜಿ ಅಸೋಸಿಯೇಷನ್ ಇಂದ ಬಂದ ಗೋಲ್ಡ್ ಮ್ಯಾನ್ ಸ್ಯಾಚ್ ನಿಂದ ಅವರು ಈ ಪ್ರಶ್ನೆ ಬಗ್ಗೆ ಯೋಚಿಸಬೇಕಾದ್ರೆ ನಮಗೂ ಒಂದು ದಾರಿನೂ ಕೂಡ ಕೊಟ್ಟಿದ್ದಾರೆ ನೋಡಿ. ಅವುಗಳಿಂದ ನಾವು ತೆಗೆದುಕೊಂಡ ಕೆಲವು ಮುಖ್ಯ ಅಂಶಗಳು ಇಲ್ಲಿದೆ. ಈ ಎಲ್ಲಾ ಶಕ್ತಿ ಎಲ್ಲಿಗೆ ಹೋಗುತ್ತೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಭಯಾನಕ ಎನರ್ಜಿ ಹಂಗ್ರಿ ಅಂದ್ರೆ ತಂತ್ರಜ್ಞಾನ ಅಂತ ಹೇಳ್ಬೋದು. ಅದರ ಪ್ರತಿಯೊಂದು ಸ್ಟೇಜ್ ಏನಿರುತ್ತೆ ಅದು ನಾವು ಹಿಂದೆ ಟ್ರೈ ಮಾಡಿದಕ್ಕಿಂತ ಹೆಚ್ಚಾಗಿರುವಂತಹ ಶಕ್ತಿಯನ್ನ ಅದು ಕನ್ಸ್ಯೂಮ್ ಮಾಡುತ್ತೆ. ಮೊದಲನೇದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನಡೆಸುವ ಈ ಚಿಪ್ಸ್ ತಯಾರಿಸಬೇಕಾದ್ರೆ ಒಂದು ಗಣನೀಯವಾಗಿ ಏನ್ ಮಾಡ್ಬೇಕಾಗತ್ತೆ? ಶಕ್ತಿ ಬೇಕಾಗತ್ತೆ ಅಲ್ವಾ? ಅಂದ್ರೆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಈ ಮಾನವರು ಏನ್ ಮಾಡ್ತಾರೆ, ಇದುವರೆಗೂ ಅವರು ಕಂಡು ಹಿಡಿದಿರುವಂತಹ ತುಂಬಾ ಪ್ರಭಾವಶಾಲಿಯಾಗಿರುವ ನ್ಯಾನೋ ಟೆಕ್ನಾಲಜಿ ಪಾರ್ಟ್ ಗಳಲ್ಲಿ ಒಂದಾಗಿರತ್ತೆ. ಆದ್ರೆ ಇದು ಎನರ್ಜಿ ಇಂಟೆನ್ಸಿವ್ ಪ್ರಾಸೆಸ್. ಪ್ರಪಂಚದಾದ್ಯಂತ ನಾವು ನೋಡಿದಾಗ ಇಲ್ಲಿ ತರಿಸಲಾದಂತಹ ಒಂದು ಇನ್ಪುಟ್ಸ್ ಅನ್ನ ಬಳಸಿ ನಿರ್ಮಿಸಲಾಗಿರತ್ತೆ. ಇದು ನಾವು ಈ ಮಾಡೆಲ್ಸ್ ಗಳನ್ನ ಟ್ರೈನಿಂಗ್ ಮಾಡಬೇಕಾದ್ರೆ ಹಾಗೆ ರನ್ನಿಂಗ್ ಮಾಡಬೇಕಾದ್ರೆ ಬಳಸುವಂತಹ ಶಕ್ತಿ ಹೊರತಾಗಿದೆ ಅಂತಾನೆ ಹೇಳ್ಬೋದು. ಇದೀಗ ಡೇಟಾ ಸೆಂಟರ್ಸ್ ಅನ್ನ ನಾವು ನೋಡಿದಾಗ ಈಗಾಗಲೇ ಜಗತ್ತು ಕ್ರಿಯೇಟ್ ಮಾಡುವಂತಹ ಒಟ್ಟು ಶಕ್ತಿಯ 1.5% ಅನ್ನ ಇದೇ ಬಳಸ್ತಾ ಇದೆ. ಈ ಮಾಡೆಲ್ಸ್ ಗಳನ್ನ ಟ್ರೈನ್ ಮಾಡಬೇಕಾದ್ರೆ ನೀವು ನಂಬಕ್ ಆಗದಿರೋಷ್ಟು ಡೇಟಾ ಅನ್ನ ಏಕಕಾಲದಲ್ಲಿ ಪ್ರಾಸೆಸ್ ಮಾಡಬೇಕಾಗತ್ತೆ ಗೊತ್ತಾ. ಇದ್ರ ಬಗ್ಗೆ ಹೆಚ್ಚು ಡೇಟಾ ಲಭ್ಯವಿದ್ರೂ ಕೂಡ IEA ಒಂದು ಆವರೇಜ್ ಪ್ರಕಾರ ಹೇಳಿರೋದು. ಉದಾಹರಣೆಗೆ GPT-4 ಅನ್ನ ಟ್ರೈನ್ ಮಾಡಬೇಕಾದ್ರೆ 42.4 ಗಿಗಾವಾಟ್ ಪರ್ ಅವರ್ಸ್ ಬೇಕಾಗತ್ತೆ. ಇದು ಡೆವಲಪಿಂಗ್ ವರ್ಲ್ಡ್ ನಲ್ಲಿ 70,000ಗೂ ಹೆಚ್ಚು ಮನೆಗಳನ್ನ ಒಂದು ದಿನದಲ್ಲಿ ಬಳಸಬಹುದಾದಂತಹ ಶಕ್ತಿ ಅಂತ. ಇನ್ನು ಮುಂದಿನ ಮಾಡೆಲ್ಸ್ ಗಳನ್ನ ನೋಡಿದಾಗ ಇದಕ್ಕಿಂತ ಹೆಚ್ಚು ಎನರ್ಜಿ ಇಂಟೆನ್ಸಿವ್ ಆಗ್ಲಿದೆ ಅಲ್ವಾ. ನೀವು ಆ AI ಮಾಡೆಲ್ಸ್ ಅನ್ನ ಬಳಸಿದಾಗೆಲ್ಲನೂ ಕೂಡ ಅವು ಹೆಚ್ಚು ಶಕ್ತಿಯನ್ನ ತಿಂತಾ ಹೋಗತ್ತೆ. ಅವು ತೆಗೆದುಕೊಳ್ಳುವಂತ ಶಕ್ತಿನ ನಾವು ಊಹಿಸೋದಕ್ಕೂ ಕೂಡ ಸಾಧ್ಯ ಇರಲ್ಲ. ಅಂದ್ರೆ ಇದೆಲ್ಲದಕ್ಕೂ ಕೂಡ ಪ್ರಾಸೆಸ್ ಜಾಸ್ತಿ ಇರುತ್ತೆ. ನೀವು ಬಳಸುವಂತಹ ಮಾಡೆಲ್ಸ್ ನಿಂದ ಹಿಡಿದು ನೀವು ಅದಕ್ಕೆ ನೀಡುವಂತಹ ಟಾಸ್ಕ್ ವರೆಗೆ ಎಲ್ಲದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕಡಿಮೆ ಗುಣಮಟ್ಟದ AI ಜನರೇಟೆಡ್ ವಿಡಿಯೋ 6 ಸೆಕೆಂಡ್ ಉದ್ದ ಅಂದ್ರೆ ಸೆಕೆಂಡ್ಗೆ ನಾವು ನೋಡ್ತಿದೀವಿ ಅಂತಂದ್ರೆ 8 ಫ್ರೇಮ್ಸ್ ಅನ್ನ ನೀವು ಮೊಬೈಲ್ ಫೋನ್ ನಲ್ಲಿ 8 ಬಾರಿ ಚಾರ್ಜ್ ಮಾಡಲು ಬೇಕಾದಂತಹ ಎಲೆಕ್ಟ್ರಿಸಿಟಿಯನ್ನ ಬಳಸತ್ತೆ ಗೊತ್ತಾ. ಇಲ್ಲಿ ಸ್ವಲ್ಪ ಕಾಂಟೆಕ್ಸ್ಟ್ ಇದೆ. ಅಂದ್ರೆ ಆಧುನಿಕ AI ಫೋಕಸ್ಡ್ ಡೇಟಾ ಸೆಂಟರ್ಸ್ ಗಳು ಸರಿಸುಮಾರು 1,00,000 ಮನೆಗಳಷ್ಟು ಒಂದು ಮಿಡ್ ಸೈಜ್ ಟೌನ್ ಏನಿರುತ್ತೆ ಅದರ ಒಂದು ಶಕ್ತಿಯನ್ನ ಬಳಸತ್ತಂತೆ. ಈಗಾಗಲೇ ನಿರ್ಮಾಣ ಹಂತದಲ್ಲಿರೋ ಒಂದು ಡೇಟಾ ಸೆಂಟರ್ಸ್ ಗಳು ಕೂಡ ಇದೆ. ಅವು 2 ಮಿಲಿಯನ್ ಅಷ್ಟು ಮನೆಗಳು ಅಂದ್ರೆ ಒಂದು ದೊಡ್ಡ ಮಹಾನಗರ. ಈ ಬೆಂಗಳೂರು ಸಿಟಿನ ನಾವು ತಗೊಂಡ್ವಿ ಅಂತ ಅನ್ಕೊಳ್ಳಿ, ಒಂದು ದೊಡ್ಡ ಸಿಟಿಯಷ್ಟು ಶಕ್ತಿಯನ್ನ ಬಳಸತ್ತೆ. ಇನ್ನು 5 ಮಿಲಿಯನ್ ಮನೆಗಳಷ್ಟು ಶಕ್ತಿಯನ್ನ ಬಳಸಬಹುದಾದ ಈ ಡೇಟಾ ಸೆಂಟರ್ ಗಳ ಪ್ಲಾನ್ಸ್ ಗಳು ಕೂಡ ಈಗಾಗಲೇ ಬರ್ತಾ ಇದೆ. ಮೂಲತಃ ನಾವು ನೋಡಿದಾಗ ಡೇಟಾ ಸೆಂಟರ್ಸ್ ಇರುವ ಯಾವುದೇ ಸ್ಥಳದಲ್ಲಿ ಈ ಶಕ್ತಿ ಏನಿರುತ್ತೆ ಶಾರ್ಪ್ ಇನ್ಕ್ರೀಸ್ ಇನ್ ಎನರ್ಜಿ ನೀಡ್ಸ್ ಗಳಲ್ಲಿ ಕಂಡು ಬರುತ್ತೆ. ಇದನ್ನ ನಾವು ಸೂಕ್ಷ್ಮವಾಗಿ ನೋಡಿದ್ವಿ ಅಂತಂದ್ರೆ ಈಗಾಗಲೇ ಐರ್ಲೆಂಡ್ ನ ಶಕ್ತಿಯ 5ನೇ ಒಂದು ಭಾಗ ಅಂದ್ರೆ 1/5 ಡೇಟಾ ಸೆಂಟರ್ಸ್ಗೆ ಹೋಗ್ತಿದೆ. US ರಾಜ್ಯದಲ್ಲೂ ಕೂಡ ಈ ವರ್ಜೀನಿಯಾ ಶಕ್ತಿನ ನಾವು ನೋಡಿದಾಗ 4ನೇ ಒಂದು ಭಾಗ ಡೇಟಾ ಸೆಂಟರ್ಸ್ಗೆ ಹೋಗುತ್ತೆ. ಅಂದ್ರೆ ಡೇಟಾ ಸೆಂಟರ್ಸ್ ಗಳ ಕಾನ್ಸಂಟ್ರೇಷನ್ ನಿರ್ಮಿಸುವ ಯಾವುದೇ ಸ್ಥಳದಲ್ಲಿ ಇದೇ ರೀತಿಯ ಟ್ರೆಂಡ್ಸ್ ನಡೆಯೋದನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಡೇಟಾ ಸೆಂಟರ್ಸ್ ಮತ್ತೆ ಶಕ್ತಿ ಅಂದ್ರೆ ಅ ಕ್ಲಾಶ್ ಆಫ್ ಅಪೋಸಿಂಗ್ ಫೋರ್ಸಸ್. ಇದೆಲ್ಲವನ್ನ ಹೇಳಿದ್ರು ಕೂಡ ಡೇಟಾ ಸೆಂಟರ್ಸ್ ಮತ್ತೆ ಶಕ್ತಿ ಕತೆ ಅಂದ್ರೆ ಒಂದಕ್ಕೊಂದು ತುಂಬಾ ಇಂಟರ್ಲಿಂಕ್ಡ್ ಆಗಿರುತ್ತೆ. ಇನ್ ರಿಯಾಲಿಟಿ ನಾವು ನೋಡಿದಾಗ ಎರಡೂ ಕೂಡ ವಿರುದ್ಧವಾಗಿ ಶಕ್ತಿಗಳ ಒಂದು ಘರ್ಷಣೆಯಿಂದ ಗುರುತಿಸಲ್ಪಡುತ್ತೆ ನೋಡಿ. ಒಂದೆಡೆ ಕಾಂಪ್ಯೂಟೇಷನ್ ಈ ವೆಚ್ಚ ಏನಿರುತ್ತೆ ತುಂಬಾ ಫಾಸ್ಟ್ ಆಗಿ ಕಡಿಮೆ ಆಗ್ತದೆ. ನಾವು ಸ್ವಲ್ಪ ಝೂಮ್ ಔಟ್ ಮಾಡಿದಾಗ ನಮ್ಮ ಒಂದು ಪ್ರೋಗ್ರೆಸ್ ಪ್ರಮಾಣ ಕೂಡ ನಿಜವಾಗ್ಲೂ ಕೂಡ ಕಾಣಲು ಸ್ಟಾರ್ಟ್ ಆಗುತ್ತೆ ಅಲ್ವಾ. ಅಂದ್ರೆ 2006ಕ್ಕೆ ಹೋಲಿಸಿದ್ರೆ 2 ದಶಕಗಳಿಂದ ಕಡಿಮೆ ಹಿಂದೆ ಇದೆ ಅಂತ. ಒಂದು ಯೂನಿಟ್ ಆಫ್ ಕಾಂಪ್ಯೂಟೇಷನ್ ನ ವೆಚ್ಚ 99% ರಷ್ಟು ಕಡಿಮೆ ಆಗಿದೆ. ಇನ್ನೊಂದೆಡೆ ನಾವು ನೋಡಿದಾಗ ನಮಗ್ ಬೇಕಾದ ಒಟ್ಟು ಕಾಂಪ್ಯೂಟೇಷನ್ ಪ್ರಮಾಣ ಕೂಡ ಇನ್ಕ್ರೀಸಿಂಗ್ ಎಕ್ಸ್ಪೋನೆನ್ಷಿಯಲಿ. ಇನ್ನು AI ಡೇಟಾ ಸೆಂಟರ್ಸ್ ಕೂಡ ಇದರ ಒಂದು ಶಕ್ತಿಯ ನಾವು ಪ್ರಮಾಣವನ್ನ ನೋಡಿದ್ವಿ ಅಂತಂದ್ರೆ ಈ ಎರಡು ಟ್ರೆಂಡ್ಸ್ ಹೇಗೆ ಆಡುತ್ತೆ ಎಂಬುದರ ಬಗ್ಗೆ ಇಲ್ಲಿ ವಿಷಯ ಇದೆ ನೋಡಿ. ಈ ಟ್ರೆಂಡ್ಸ್ ಹೇಗೆ ಆಡುತ್ತೆ? ಈಗ ಕ್ಯಾನ್ಸಲ್ಡ್ ಈಚ್ ಅದರ್ ಔಟ್ ಅಂದ್ರೆ 2015 ಮತ್ತೆ 2019 ನಡುವೆ ನಾವು ನೋಡಿದಾಗ ಡೇಟಾ ಸೆಂಟರ್ಸ್ ನಿಂದ ಈ ಪವರ್ ಡಿಮ್ಯಾಂಡ್ ಸರಿಸುಮಾರು ಸ್ಥಿರವಾಗಿತ್ತು. ಅಂದ್ರೆ ರಫ್ಲಿ ಫ್ಲಾಟ್ ಆಗಿತ್ತು. ಅವುಗಳ ಒಂದು ವರ್ಕ್ ಲೋಡ್ 3 ಪಟ್ಟು ಹೆಚ್ಚಾದರೂ ಸಹ ಆದ್ರೆ ಆ ಎಫಿಷಿಯನ್ಸಿ ಗೇನ್ಸ್ ಈಗ ಪ್ಲಾಟ್ಯೂ ಪ್ರಾರಂಭಿಸಿದೆ. ಇನ್ ರಿಯಾಲಿಟಿ ನಾವು ನೋಡಿದಾಗ ಕರೆಂಟ್ಲಿ ಡೇಟಾ ಸೆಂಟರ್ಸ್ ಯೂಸೇಜ್ ಅನ್ನ ಏಕಕಾಲದಲ್ಲಿ ಹೆಚ್ಚಿಸ್ತಿರೋ ಹಲವಾರು ಓವರ್
ಓವರ್ ಲ್ಯಾಪಿಂಗ್ ಟ್ರೆಂಡ್ಸ್ ಇದೆ ಗೊತ್ತಾ. ಒಂದೆಡೆ ಇಂಟರ್ನೆಟ್ ಪೆನೆಟ್ರೇಷನ್ ಇನ್ನೂ ಕೂಡ ಪ್ಲಾಟೋಯಿಂಗ್ ಹತ್ರಕ್ಕೂ ಬಂದಿಲ್ಲ. ಹಾಗೇನೆ ಇಂಟರ್ನೆಟ್ ಟ್ಯಾರಿಫ್ ನ ನೋಡಿದಾಗ ಇದರ ಒಂದು ಇಂಪ್ರೂವ್ಮೆಂಟ್ ಏನಿದೆ ಸಬ್ಸ್ಟಾನ್ಷಿಯಲ್ ಗ್ರೋತ್ ಅಲ್ಲೇ ಕಾಣ್ತಾ ಇದೆ. ಆದ್ರೆ ನಾವು ಇನ್ನು ಇಂಟರ್ನೆಟ್ ರೆವಲ್ಯೂಷನ್ ನ ಹಾದಿಯಲ್ಲೇ ಇದೀವಿ ಅಲ್ವಾ. ಅಂದ್ರೆ AI ರೆವಲ್ಯೂಷನ್ ನ ನೋಡಿದಾಗ ತುಂಬಾ ಫಾಸ್ಟ್ ಆಗೇನೋ ಮೀರಿಸ್ತಾ ಇದೆ. ಇನ್ನು ಇಂಟರ್ನೆಟ್ ಯೂಸ್ ಇದರ ಒಂದು ಸರಳ ರೇಖೆಯಲ್ಲೇ ಬೆಳೀತಾ ಬರ್ತಿದೆ. ಇನ್ನು AI ಅಡಾಪ್ಟೇಷನ್ ಟೆಕ್ ವರ್ಲ್ಡ್ ನಲ್ಲಿ ನಾವು ನೋಡಿದಾಗ ತುಂಬಾ ಫಾಸ್ಟ್ ಆಗಿ ಮುಂದುವರಿತಿದೆ. ಅಂದ್ರೆ ಪ್ರೋಗ್ರೆಸಿಂಗ್ ಜಾಸ್ತಿ ಆಗಿದೆ. ಜನರೇಟಿವ್ AI ಬಳಕೆನೂ ಕೂಡ ಈ ಪರ್ಸನಲ್ ಕಂಪ್ಯೂಟರ್ ಅಥವಾ ಇಂಟರ್ನೆಟ್ ನಂತಹ ಹಿಂದಿನ ಟೆಕ್ನಾಲಜಿಕಲ್ ವೇವ್ಸ್ ಗಳಿಗಿಂತ ತುಂಬಾ ಫಾಸ್ಟ್ ಆಗಿ ಬೆಳೀತಾ ಬಂದಿದೆ. ರಿಯಾಲಿಟಿಯಲ್ಲಿ ಇದೆಲ್ಲದರ ಅರ್ಥ ಏನು ಅಂತಂದ್ರೆ ಡೇಟಾ ಸೆಂಟರ್ಸ್ ಗಳು ಕರೆಂಟ್ಲಿ ನಾವು ಹಿಂದೆಂದೂ ಕಂಡಿರದ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಪಡಿತಿದೆ ಅಂತ. ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಯಲ್ಲಿ ಇದರ ಒಂದು ಇನ್ವೆಸ್ಟ್ಮೆಂಟ್ಸ್ ಇತ್ತೀಚೆಗೆ US GDP ಯ ಸುಮಾರು 5.5% ರಷ್ಟನ್ನ ತಲುಪಿದೆ. ಇದು ಇದುವರೆಗಿನ ಅತ್ಯಧಿಕ ಜಾಸ್ತಿ ಅಂತ. ಅಂದ್ರೆ .com ಬಬಲ್ ಈ ಸಮಯಕ್ಕಿಂತನೂ ಜಾಸ್ತಿ ಬಂದಿದೆ. ಈ ಡೇಟಾನ ನಾವು ನೋಡಿದಾಗ ಸ್ವಲ್ಪ ಹಳೆದು. ಕಳೆದ ವರ್ಷ 2024 AI ನಿಜವಾಗ್ಲೂ ಕೂಡ ಟೇಕನ್ ಆಫ್ ಆಗಿರೋದ್ರಿಂದ ಈ ನಂಬರ್ಸ್ ಕೂಡ ಇನ್ನೂ ಹೆಚ್ಚಿರಬಹುದು. ಆದ್ರೆ ಇದು ಈ ಕಲ್ಲಿನಲ್ಲಿ ಕೆತ್ತಿದ ಮಾತಲ್ಲ. ಖಂಡಿತವಾಗ್ಲು ಈ ಡೀಪ್ ಸೀಕ್ ನಂತಹ ರೆವಲ್ಯೂಷನ್ ಅನ್ನ ಪರಿಗಣಿಸಿಕೊಂಡು ಅದು ತನ್ನ ಇನೋವೇಟಿವ್ ಮಿಕ್ಸ್ ಆಫ್ ಎಕ್ಸ್ಪರ್ಟ್ಸ್ ಮಾಡೆಲ್ ನೊಂದಿಗೆ ಒಂದು ಎನರ್ಜಿ ರಿಕ್ವೈರ್ಮೆಂಟ್ಸ್ ಅನ್ನ 95% ನಷ್ಟು ಕಡಿತಗೊಳಿಸಿದೆ. ಇದು ಸ್ಲೈಟ್ಲಿ ಇದೇ ತರ ಇದೆ. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಭರವಸೆನೂ ಕೂಡ ಕೊಟ್ಟಿಲ್ಲ. ಆದ್ರೆ ಸಂಪೂರ್ಣವಾಗಿ ನಾವು ಇದ್ರ ಮೇಲೆ ಟ್ರಸ್ಟ್ ಇಟ್ಕೊಳ್ಬೇಕಾ ಬೇಡವಾ ಅನ್ನೋದು ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ನೋಡಿ, ಈ ಶಕ್ತಿ ಎಲ್ಲಿಂದ ಬರುತ್ತೆ? ಒಂದು AI ನಲ್ಲೇ ಇರುತ್ತೆ. ಅದರೊಂದಿಗೆ ನಮ್ಮ ಡೇಟಾ ಸೆಂಟರ್ ಕೆಪಾಸಿಟಿ ಬೆಳಿತಾನೆ ಹೋಗ್ತಾ ಇರುತ್ತೆ. ನೋಡಿ, ಗೋಲ್ಡ್ಮನ್ ಸ್ಯಾಚ್ ಎಸ್ಟಿಮೇಟ್ಸ್ ಪ್ರಕಾರ ನಾವು ನೋಡಿದಾಗ 2023 ಹಾಗೂ 2030 ನಡುವೆ ಡೇಟಾ ಸೆಂಟರ್ಸ್ ಬಳಸುವ ಶಕ್ತಿ ಬಹುಶಃ 160% ಅಥವಾ ಅದಕ್ಕಿಂತ ಹೆಚ್ಚು ಬೆಳೆಯುತ್ತೆ. ಈ ರೇಟ್ 2030 ಹೊತ್ತಿಗೆ ಜಗತ್ತಿನ ಶಕ್ತಿಯ ಸಬ್ಸ್ಟಾನ್ಷಿಯಲ್ ಚಂಕ್ ಕೇವಲ ಡೇಟಾ ಸೆಂಟರ್ಸ್ಗೆ ಶಕ್ತಿ ಕೊಡೋ ತರನೇ ಕಾಣುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ IEA ಯ ಒಂದು ಬೇಸ್ ಕೇಸ್ ಪ್ರಕಾರ 2030 ವೇಳೆಗೆ ಒಂದು ಗ್ಲೋಬಲಿ ಶಕ್ತಿನ ನೋಡಿದ್ರು ಕೂಡ 3% ಡೇಟಾ ಸೆಂಟರ್ಸ್ಗೆ ಹೋಗುತ್ತೆ. AI ಗ್ರೋತ್ ಎಕ್ಸ್ಪೋನೆನ್ಷಿಯಲ್ ಆಗಿದ್ರೆ ಇದು 4.4% ರಷ್ಟು ಹೆಚ್ಚಾಗಬಹುದು. ಈ ಒಂದು ಸಿಚುವೇಶನ್ ಅಲ್ಲಿ ಹೇಳಬೇಕು ಅಂತಂದ್ರೆ ಇಡೀ ಭಾರತ ಅದರ ಎಲ್ಲಾ ಜನರು ಕೂಡ ಫಾರ್ಮಿಂಗ್ ಆಗಿರ್ಬೋದು, ಫ್ಯಾಕ್ಟರೀಸ್ ಆಗಿರ್ಬೋದು, ಆಫೀಸಸ್, ಶಾಪ್ಸ್, ಮಾಲ್ಸ್ ಹಾಗೇನೆ ಹೆಚ್ಚಿನವು ಪ್ರಸ್ತುತ ಜಗತ್ನಲ್ಲಿ ಶಕ್ತಿಯ 6% ಅನ್ನ ಬಳಸ್ತಿದೆ. ನಮ್ಮ ಬೆಂಗಳೂರಿನಂತಹ ನಗರದಲ್ಲಿ ಇದರ ಪರಿಣಾಮ ಹೇಗಿರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಈ ಡೇಟಾ ಸೆಂಟರ್ಸ್ ನಡೆಸಬೇಕಾದ್ರೆ ನಮಗೆ ರಿಲಯಬಲ್ ರೌಂಡ್ ದ ಕ್ಲಾಕ್ ವಿದ್ಯುತ್ ಮೂಲಗಳು ಬೇಕಾಗತ್ತೆ ಅಲ್ವಾ. ಹಾಗಾಗಿ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ, ಈ ಎಲ್ಲಾ ಶಕ್ತಿ ಎಲ್ಲಿಂದ ಬರುತ್ತೆ? ಒಂದಂತೂ ನಿಜ, ಮುಂಬರುವ ವರ್ಷಗಳಲ್ಲಿ ಎನರ್ಜಿ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಒಂದು ಜನರೇಷನಲ್ ಲೀಪ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಗೋಲ್ಡ್ಮನ್ ಸ್ಯಾಚ್ ಕೇವಲ ಒಂದು ಯುನೈಟೆಡ್ ಸ್ಟೇಟ್ಸ್ ನಲ್ಲಿ 2030 ವೇಳೆಗೆ $700 ಬಿಲಿಯನ್ ಎನರ್ಜಿ ಇನ್ವೆಸ್ಟ್ಮೆಂಟ್ಸ್ ಆಗಲಿದೆ ಅಂತ ಫೋರ್ಕಾಸ್ಟ್ ಅನ್ನ ಮಾಡಿದ್ದಾರೆ. AI ಕಂಪನೀಸ್ ಈಗಾಗಲೇ ಎನರ್ಜಿ ಡೆವಲಪರ್ಸ್ಗೆ ವಿಶೇಷವಾಗಿ ರಿನ್ಯೂವಬಲ್ಸ್ ಗಳನ್ನು ಕೂಡ ಕೊಡ್ತಿದ್ದಾರೆ. ರಿಪೋರ್ಟ್ ಪ್ರಕಾರ ನಾವು ನೋಡಿದಾಗ ಪವರ್ ಪರ್ಚೇಸ್ ಅಗ್ರಿಮೆಂಟ್ಸ್ ನ ಸೈನ್ ಹಾಕೋದ್ರಲ್ಲಿ ಇವರು ಮುಂದಾಳತ್ವವನ್ನು ಕೂಡ ವಹಿಸಿದ್ದಾರೆ ಗೊತ್ತಾ. ಆದ್ರೆ ಇಷ್ಟೇ ಸಾಕಾಗತ್ತಾ? ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋ ಅಂದ್ರೆ ಗಂಭೀರ ಎನರ್ಜಿ ಬಾಟಲ್ ನೆಕ್ಸ್ ಗಳು ಕೂಡ ಇದೆ. ಒಂದೆಡೆ ಡೇಟಾ ಸೆಂಟರ್ಸ್ ಗಳನ್ನ ಗ್ರಿಡ್ಗೆ ಕನೆಕ್ಟ್ ಮಾಡ್ತಾರೆ. ಅದು ತುಂಬಾ ಡಿಲೇಸ್ ಕೂಡ ಎದುರಿಸುವಂತಹ ಶಕ್ತಿಗಳಿರುತ್ತೆ. ಇನ್ನೊಂದ್ ಕಡೆ ನಾವು ನೋಡಿದಾಗ ಡೇಟಾ ಸೆಂಟರ್ ಪ್ಲಾನ್ಸ್ ಇನ್ನು ವರ್ಷಾನುಗಳ ಗಟ್ಲೆ ಕಾಲ ಟೈಮ್ ಅನ್ನ ತಗೊಳ್ಬಹುದು. ಈ ಒಂದು ಕನೆಕ್ಷನ್ಸ್ ಬಂದ್ರೂ ಸಹ ಆ ಎಲ್ಲಾ ಶಕ್ತಿಯನ್ನ ಸಮಯಕ್ಕೆ ಸರಿಯಾಗಿ ಅಪ್ ಅಂಡ್ ರನ್ನಿಂಗ್ ಮಾಡುವ ಫಂಡಮೆಂಟಲ್ ಚಾಲೆಂಜಸ್ ಗಳು ಕೂಡ ಬೇಕಾದಷ್ಟಿದೆ. ಅಂತಿಮವಾಗಿ ಡೇಟಾ ಸೆಂಟರ್ಸ್ ನ ಸ್ಥಾಪಿಸಬೇಕಾದ್ರೆ ಲೀಡ್ ಟೈಮ್ ಅನ್ನ ನಡೆಸೋದಕ್ಕೂ ಕೂಡ ಒಂದು ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಖಂಡಿತವಾಗ್ಲೂ ಬೇಕಾಗುತ್ತೆ ಅಲ್ವಾ. ಅದಕ್ಕೂ ಕೂಡ ಬೇಕಾದಷ್ಟು ಸಮಯ ಹಿಡಿಯತ್ತೆ. ಹೆಚ್ಚಿನ ಹೈಪರ್ ಸ್ಕೇಲ್ಸ್ ಅಲ್ಲಿ ನಾವು ನೋಡಿದಾಗ ಗ್ರೀನ್ ಎನರ್ಜಿ ಬಳಸಬೇಕಾದ್ರೆ ಕಮಿಟೆಡ್ ಆಗಿರೋದು ಹಾಗೇನೆ ಇನ್ನಷ್ಟು ಕಾಂಪ್ಲಿಕೇಟೆಡ್ ಮಾಡುತ್ತೆ. ಶಾರ್ಟ್ ಟರ್ಮ್ ನಲ್ಲಿ ನಮಗೆ ಅಗತ್ಯ ಇರುವ ಹೆಚ್ಚಿನ ಒಂದು ಹೊಸ ಪವರ್ ಸೋಲಾರ್ ಎನರ್ಜಿಯಿಂದ ಬರ್ಬೋದು. ಏಕೆ ಅಂತಂದ್ರೆ ಅದು ಸ್ಥಾಪಿಸೋದು ಅತಿ ಫಾಸ್ಟ್ ಆಗಿ ಹೋಗುತ್ತೆ ಅಲ್ವಾ. ಹಾಗೇನೆ ಹೆಚ್ಚು ರಿಲಯಬಲ್ ಸೋರ್ಸ್ ಆಫ್ ಎನರ್ಜಿಯಿಂದ ಬರ್ಬೋದು. ಉದಾಹರಣೆಗೆ ನ್ಯಾಚುರಲ್ ಗ್ಯಾಸ್ ಪ್ಲಾಂಟ್ಸ್ ಅಥವಾ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಗಳಿಗೆ ಹೆಚ್ಚು ಒಂದು ಲೀಡ್ ಟೈಮ್ಸ್ ಕೂಡ ಇರುತ್ತೆ. ಆದ್ರೆ ಅನ್ಫಾರ್ಚುನೇಟ್ಲಿ ಸೋಲಾರ್ ಪವರ್ ನಾವು ತಗೊಂಡಾಗ ಇಂಟರ್ಮಿಟೆನ್ಸಿ ಅಂತ ಏನ್ ಕರಿತೀವಿ, ಇದು ಖಂಡಿತವಾಗ್ಲೂ ಗಂಭೀರ ಸಮಸ್ಯೆಗಳನ್ನ ಹೊಂದಿದೆ ಅಲ್ವಾ. ಸೂರ್ಯ ಬೆಳಗಿದ್ರೆ ಎನರ್ಜಿ ಸಪ್ಲೈ ಇದ್ದಕ್ಕಿದ್ದ ಹಾಗೆ ಮಾಯ ಆಗ್ಬೋದು. ಇದನ್ನ ನಾವು ಡಿಪೆಂಡಬಲ್ ಮಾಡೋದಕ್ಕೆ ಖಂಡಿತವಾಗ್ಲೂ ಹೆಚ್ಚಿನ ಕೆಲಸ ಮಾಡಬೇಕಾಗತ್ತೆ. ಈ ಗ್ಯಾಪ್ ಅನ್ನ ತುಂಬಿಸಬೇಕಾದ್ರೆ ಬ್ಯಾಟರಿ ಸ್ಟೋರೇಜ್ ಹಾಗೆ ಬ್ಯಾಕಪ್ ಪವರ್ ಜನರೇಷನ್ ಕೆಪಾಸಿಟಿಯಲ್ಲಿ ಭಾರಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. AI ಕಂಪನೀಸ್ ಗ್ರೀನ್ ರಿಲಯಬಿಲಿಟಿ ಪ್ರೀಮಿಯಂ ಅನ್ನ ಪಾವತಿಸಬೇಕಾದ್ರೆ ಸ್ಟೇಬಲ್ ಇರಬಹುದು. ಅಂದ್ರೆ ಕೆಟ್ಟ ಹವಾಮಾನ ಪರಿಸ್ಥಿತಿಗಳೇನಿರುತ್ತೆ ಅಥವಾ ಇಶ್ಯೂಸ್ ಗಳನ್ನ ಹೊರತಾಗಿ ಅಡೆತಡೆ
ಇಲ್ಲದೆ ಈ ಒಂದು ಪೂರೈಕೆಯನ್ನ ಖಚಿತಪಡಿಸ್ಕೊಳ್ಬಹುದು. ಇನ್ನು ಗ್ರೀನ್ ಸೋರ್ಸಸ್ಗೆ ನಾವು ನೋಡಿದಾಗ ಇದಕ್ಕೆ ಹೆಚ್ಚಾಗಿ ಹಣನ ಪಾವತಿಸಬೇಕಾಗತ್ತೆ. ಇನ್ನು ಡೇಟಾ ಸೆಂಟರ್ಸ್ ಆಗಿರ್ಬೋದು, ಫಾಸಿಲ್ ಫ್ಯೂಯಲ್ಸ್ಗಳ ಮೇಲೂ ಕೂಡ ನಾವು ಡಿಪೆಂಡ್ ಆಗಿರಬೇಕು. ಲಾಂಗ್ ಟರ್ಮ್ ನಲ್ಲಿ ಈ ತರ ಒಂದು ಹೆಚ್ಚು ಸ್ಟೇಬಲ್ ಎನರ್ಜಿ ಟೆಕ್ನಾಲಜೀಸ್ ಗಳನ್ನ ನಾವು ನೋಡಿದಾಗ ಲೋಡ್ ಅನ್ನ ತೆಗೆದುಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಗೋಲ್ಡ್ಮನ್ ಸ್ಯಾಕ್ಸ್ ಹೇಳಿರೋದು ಏನ್ ಗೊತ್ತಾ, ಎಐ ಎನರ್ಜಿ ಡಿಮ್ಯಾಂಡ್ ಹೆಚ್ಚಾದಂತೆ ನ್ಯೂಕ್ಲಿಯರ್ ರಿನಾನ್ಸನ್ಸ್ ಏನಿರುತ್ತೆ ಅದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಹಾಗೆ ಸ್ಮಾಲ್ ಅಂಡ್ ಮಾಡ್ಯುಲರ್ ರಿಯಾಕ್ಟರ್ಸ್ ಏನಿರುತ್ತೆ ಅದನ್ನು ಕೂಡ ಒಂದು ಲೀಡರ್ಶಿಪ್ ಅನ್ನ ತಗೊಳ್ಬಹುದು. ಎಐ ಕಂಪನೀಸ್ ಈ ತರ ಒಂದು ನೋವೆಲ್ ಆಲ್ಟರ್ನೇಟಿವ್ಸ್ ಗಳನ್ನು ಕೂಡ ತಳ್ಳತ್ತೆ. ಉದಾಹರಣೆಗೆ ನಾವು ನೋಡಿದಾಗ ಗೂಗಲ್, ಮೈಕ್ರೋಸಾಫ್ಟ್ ಅಂಡ್ ಜಿಯೋಥರ್ಮಲ್ ಎನರ್ಜಿ ಅಂತಹ ಆಲ್ಟರ್ನೇಟಿವ್ಸ್ ಗಳು ಡೆವಲಪ್ ಆಗೋದ್ರಲ್ಲಿ ಸಹ ಬೆಂಬಲಿಸುತ್ತೆ ನೋಡಿ. ಆದ್ರೆ ಅವುಗಳ ಒಂದು ಲೀಡ್ ಟೈಮ್ಸ್ ಅನ್ನ ನಾವು ನೋಡಿದಾಗ 2030 ದಶಕದಲ್ಲಿ ಮಾತ್ರ ಈ ಒಂದು ಸೋರ್ಸಸ್ ಹೆಚ್ಚು ಡಿಮ್ಯಾಂಡ್ ಅನ್ನ ತಗೊಂಡ್ ಬರೋದನ್ನ ನಾವು ನೋಡಬಹುದು. ಇದೆಲ್ಲವನ್ನ ನಾವು ನೋಡಿದಾಗ ಭಾರತ ಎಲ್ಲಿದೆ? ಈ ಕ್ಷಣದಲ್ಲಿ ಎನರ್ಜಿ ಡಿಮ್ಯಾಂಡ್ ನಲ್ಲಿನ ಈ ಹೆಚ್ಚಿನ ಎಕ್ಸ್ಪ್ಲೋಷನ್ ಈ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ತುಂಬಾ ಸೆಂಟರ್ ಆಗಿದೆ ಅಲ್ವಾ. ಇದಾದ್ಮೇಲೆ ಚೈನಾ ಮತ್ತೆ ಯುರೋಪ್ ಬರುತ್ತೆ. ಭಾರತ ಈ ರೇಸ್ ನಲ್ಲಿ ಇನ್ನೂ ಕೂಡ ಚಿಕ್ಕ ಪ್ಲೇಯರ್. ಆದ್ರೆ ನಮಗೂ ಕೂಡ ನಮ್ಮದೇ ಆದ ಆಂಬಿಷನ್ಸ್ ಗಳಿದೆ ಅಲ್ವಾ. ನಾವು ಕೂಡ ಫಾಸ್ಟ್ ಆಗಿ ಬೆಳಿತೀವಿ. ಜೂನ್ 2024ರಲ್ಲಿ ನಮ್ಮ ಡೇಟಾ ಸೆಂಟರ್ಸ್ 2 ಗಿಗಾವಾಟ್ ಎನರ್ಜಿನ ಬಳಸ್ತಾ ಇದ್ವು. ಇದು ಸರಿಸುಮಾರು 6.5 ಮಿಲಿಯನ್ ಭಾರತೀಯ ಮನೆಗಳು ಬಳಸುವಂತಹ ಎಲೆಕ್ಟ್ರಿಸಿಟಿ ಪ್ರಮಾಣ. ಇದು 2020ಯಲ್ಲಿ ನಮ್ಮ ಮನೆಯಲ್ಲಿ ಬಳಸ್ತಿದ್ದಂತಹ ಎನರ್ಜಿ ಏನಿತ್ತು ಅದರ ಒಂದು ಡಬಲ್ ಅಂತ ಹೇಳ್ಬೋದು. ನಾವು 2 ವರ್ಷಗಳಲ್ಲಿ ಇನ್ನೂ ಅಷ್ಟೇ ಅಂದ್ರೆ 2 ಗಿಗಾವಾಟ್ ಅಷ್ಟು ಹೆಚ್ಚಾಗಿ ಬಳಸ್ತಿದೀವಿ. ಇದನ್ನ ಸೇರ್ಸೋದಕ್ಕೂ ಕೂಡ ಯೋಜಿಸ್ತಿದೀವಿ. ಇನ್ನು 2030 ಹೊತ್ತಿಗೆ ನಾವು 5 ಗಿಗಾವಾಟ್ ಕೆಪಾಸಿಟಿಯ ಒಂದು ಡೇಟಾ ಸೆಂಟರ್ಸ್ ನ ಹೊಂದಿರುವಂತಹ ಹಾದಿಯಲ್ಲಿದ್ದೀವಿ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ. ಆದ್ರೆ ಜಗತ್ತಿನ ಉಳಿದ ಭಾಗಗಳಂತೆ ಶಕ್ತಿಯನ್ನ ನೋಡಿದಾಗ ಎಕ್ಸ್ಪ್ಯಾನ್ಷನ್ಗೆ ದೊಡ್ಡ ಬಾಟಲ್ ನೆಕ್ ಕೂಡ ಆಗ್ಬಹುದು. ನಮ್ಮ ಪವರ್ ಸೆಕ್ಟರ್ ನಲ್ಲಿ ಒಂದು ಗಂಭೀರ ಲೆಗಸಿ ಇಶ್ಯೂಸ್ ಗಳು ಕೂಡ ಇದೆ ಅಲ್ವಾ. ಗ್ರಿಡ್ ರಿಲಯಬಿಲಿಟಿಯಲ್ಲಿ ಒಂದು ಗಂಭೀರ ಸಮಸ್ಯೆ ಬರುತ್ತೆ ನೋಡಿ. ನಮ್ಮಲ್ಲಿರೋ ಒಂದು ಡೇಟಾ ಸೆಂಟರ್ ಆಂಬಿಷನ್ಸ್ ಸರಿ ಮಾಡಬೇಕು ಅಂತಂದ್ರೆ ಈ ಸಮಸ್ಯೆಗಳನ್ನ ನಾವು ಶೀಘ್ರವಾಗಿ ಪರಿಹರಿಸಬೇಕಾಗತ್ತೆ. ನಮ್ಮ ಬೆಂಗಳೂರಲ್ಲೇ ವಿದ್ಯುತ್ ಸಮಸ್ಯೆಗಳು ಎಷ್ಟಿದೆ ಅಂತ ನಿಮ್ಗೆ ಗೊತ್ತು ಅಲ್ವಾ. ಶಕ್ತಿ ಇಲ್ಲದೆ ಎಐ ಖಂಡಿತವಾಗ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ. ಹೌದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಈ ತರ ಒಂದು ಟೇಲ್ ರಿಸ್ಕ್ ಗಳು ಖಂಡಿತವಾಗ್ಲೂ ಇದೆ. ಎಐ ಡೆವಲಪ್ಮೆಂಟ್ ಮುಂದಿನ ದಿನಗಳಲ್ಲಿ ಸ್ಟಾಲ್ ಖಂಡಿತವಾಗ್ಲೂ ಆಗ್ಬಹುದು. ಬಹುಶಃ ನಾವು ನೋಡಿದಾಗ ಈ ಎಐ ಕಂಪನೀಸ್ಗಳು ಈ ಟೆಕ್ನಾಲಜಿಗೆ ಬೇಕಾದ ಅಗಾಧ ಇನ್ವೆಸ್ಟ್ಮೆಂಟ್ಸ್ ಗಳನ್ನು ಕೂಡ ಬರ್ಬೇಕಾಗತ್ತೆ. ಇನ್ನು ಮಾಡೆಲ್ಸ್ ಗಳನ್ನ ನಾವು ನೋಡಿದಾಗ ಇದಕ್ಕೆ ಕರೆಕ್ಟ್ ಆಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ವಿಫಲವಾಗಬಹುದು ಅಲ್ವಾ. ಇನ್ನು ಸೋಷಿಯಲ್ ಬ್ಯಾಕ್ಲಾಶ್ ಗಳು ಎಐ ನ ಏರಿಕೆಯನ್ನು ಕೂಡ ತಡಿಬಹುದು. ವಿಶೇಷವಾಗಿ ನಾವು ನೋಡಿದಾಗ ಎಐ ಇಂದ ಬೇಕಾದಷ್ಟು ಜಾಬ್ಸ್ ಗಳು ಕೂಡ ಕಳೆದೋಗ್ತಿದೆ. ಇನ್ನು ಪ್ರಸ್ತುತ ರಿಯಾಲಿಟಿಯಲ್ಲಿ ಯುಎಸ್ ನೇತೃತ್ವದ ಟ್ರೇಡ್ ವಾರ್ ಚಿಪ್ ಸಪ್ಲೈ ಚೈನ್ಸ್ ಅನ್ನು ಕೂಡ ಜಾಸ್ತಿ ಮುಂದುವರಿಯುತ್ತೆ. ಆದ್ರೆ ಎಐ ಬೆಳಿಬೇಕು ಅಂತಿದ್ರೆ ಇರುವಂತಹ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ಎನರ್ಜಿನೇ. ಎಐ ಮುಂದೆ ಹೋದ ಹಾಗೆಲ್ಲ ಎನರ್ಜಿ ಡಿಮ್ಯಾಂಡ್ ಕೂಡ ಜೊತೆಲೇ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಖಂಡಿತವಾಗ್ಲೂ ಗ್ಯಾರಂಟಿ. ಹಾಗಾಗಿ ನೀವು ಎಐ ಮೇಲೆ ತುಂಬಾ ನಂಬಿಕೆ ಏನಾದ್ರೂ ಇಟ್ಕೊಂಡಿದ್ರೆ ಎನರ್ಜಿ ಸಿಗೋಕೆ ಇರೋ ತೊಂದರೆಗಳನ್ನ ನಾವು ಹೇಗೆ ಸರಿ ಮಾಡ್ತಿದೀವಿ ಅನ್ನೋದು ಕೂಡ ನೀವು ಟ್ರ್ಯಾಕ್ ಮಾಡಬಹುದಾಗತ್ತೆ. ಅದು ಖಂಡಿತವಾಗ್ಲೂ ಇಂಪಾರ್ಟೆಂಟ್. ಒಂದ್ ವೇಳೆ ಈಗಿರೋ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡಕ್ ಆಗಲ್ಲ ಅಂತ ಅನ್ಕೊಳ್ಳಿ, ಡೇಟಾ ಸೆಂಟರ್ಸ್ ನ ಎಷ್ಟು ದೊಡ್ಡದಾಗಿ ಸ್ಕೇಲ್ ಮಾಡ್ತಿದೀವಿ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಆಮೇಲೆ ಎಐ ನ ಬೆಳವಣಿಗೆ ಕೂಡ ಕಾಲಕ್ರಮೇಣ ಜಾಸ್ತಿ ಆಗ್ಬಹುದು. ಇದೇ ದೊಡ್ಡ ಬಾಟಲ್ ನೆಕ್ ನ ಅಡಚಣೆ ಆಗ್ಬಿಡತ್ತೆ ನೋಡಿ. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಮರ್ಚೆಂಡೈಸ್ ಟ್ರೇಡ್ ಡೆಫಿಸಿಟ್ ಮಾರ್ಚ್ 2025ರಲ್ಲಿ $21.54 ಬಿಲಿಯನ್ ಗೆ ಏರ್ಕೊಂಡಿದೆ. ಒಂದು ವರ್ಷದ ಹಿಂದೆ ಇದು $15.31 ಬಿಲಿಯನ್ ಅಲ್ಲಿತ್ತು. ಅಂದ್ರೆ ಫೆಬ್ರವರಿಯಲ್ಲಿ $14 ಬಿಲಿಯನ್ ಇತ್ತು. ಇನ್ನು ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಬಿಡುಗಡೆ ಮಾಡಿದ ಡೇಟಾ ತಿಳಿಸಿರೋ ಹಾಗೆ ಎಕ್ಸ್ಪೋರ್ಟ್ಸ್ ಇಯರ್ ಆನ್ ಇಯರ್ 0.67% ರಷ್ಟು ಸ್ವಲ್ಪ ಏರ್ಕೊಂಡಿದೆ. $41.97 ಬಿಲಿಯನ್ ಗೆ ತಲುಪಿದ್ರೂ ಸಹ ಈ ಒಂದು ಹೆಚ್ಚಳಕ್ಕೆ ಮುಖ್ಯ ಕಾರಣ ಈಗ ನಿಲ್ಲಿಸಿರೋ ಯುಎಸ್ ಟ್ಯಾರಿಫ್ ಬೆದರಿಕೆ ಅಂತ. ಮುಂಚಿತವಾಗಿ ನಾವು ನೋಡಿದಾಗ ಶಿಪ್ಮೆಂಟ್ಸ್ ಅನ್ನ ಫ್ರಂಟ್ ಲೋಡ್ ಮಾಡ್ತಿತ್ತು ಅಂತ ಹೇಳಲಾಗ್ತಿತ್ತು. ಇನ್ನು ಇಂಪೋರ್ಟ್ಸ್ 11% ರಷ್ಟು ಬೆಳೆದು $63.51 ಬಿಲಿಯನ್ ಗೆ ತಲುಪಿದೆ. ಇದಕ್ಕೆ ಆಯಿಲ್ ಮತ್ತೆ ಗೋಲ್ಡ್ ಖರೀದಿಗಳಲ್ಲಿನ ತೀವ್ರ ಏರಿಕೆ ಕಾರಣ ಅಂತ. ಕೇವಲ ಆಯಿಲ್ ಇಂಪೋರ್ಟ್ ನಾವು ನೋಡಿದಾಗ $19 ಬಿಲಿಯನ್ ನಷ್ಟಿತ್ತು. ಇದು ಮೇ 2024 ನಂತರ ಹೆಚ್ಚಿನ ಮಂತ್ಲಿ ಫಿಗರ್ ಆಗಿದೆ ನೋಡಿ. ಪೂರ್ಣ ವರ್ಷದ ಆಧಾರದ ಮೇಲೆ ನಾವು ನೋಡಿದಾಗ FY25 ನ ಎಕ್ಸ್ಪೋರ್ಟ್ಸ್ $437.42 ಬಿಲಿಯನ್ ಗೆ ಸ್ಥಿರವಾಗಿದೆ. FY24 ನಲ್ಲಿ $437.07 ಬಿಲಿಯನ್ ಗೆ ಇತ್ತು. ಈ 12 ತಿಂಗಳಲ್ಲಿ 6 ತಿಂಗಳು ಔಟ್ ಬೌಂಡ್ ಶಿಪ್ಮೆಂಟ್ಸ್ ಕಾಂಟ್ರಾಕ್ಟಿಂಗ್ ಗೆ ಕಂಡಿರೋದು. ಅಂದ್ರೆ ಗ್ಲೋಬಲ್ ಪ್ರೈಸ್ ವಾಲಿಟಿಲಿಟಿ ನಾವು ನೋಡಿದಾಗ ಜನವರಿಯಿಂದ ಯುಎಸ್ ನ ಒಂದು ರಿಸ್ಟ್ರಿಕ್ಟಿವ್ ಪ್ರಾಕ್ಟೀಸಸ್ ನಡುವೆ ಇದು ವ್ಯಾಪಾರಕ್ಕೆ ಒಂದು ಚಾಲೆಂಜ್ ನ ವರ್ಷವಾಗಿದೆ ನೋಡಿ.
ಎರಡನೇದು, ರಿಲಯನ್ಸ್ ಮತ್ತೆ ಡಿಸ್ನಿಯ ಮರ್ಜ್ OTT ಪ್ಲಾಟ್ಫಾರ್ಮ್ ಆದ ಜಿಯೋ ಹಾಟ್‌ಸ್ಟಾರ್ ಇಂದ ನಡೀತಿರೋ ಇಂಡಿಯನ್ ಪ್ರೀಮಿಯರ್ ಲೀಗ್ ಜನಪ್ರಿಯತೆಯಿಂದ ಮೇ 2025ರ ಅಂತ್ಯದ ವೇಳೆಗೆ 300 ಮಿಲಿಯನ್ ಯೂಸರ್ಸ್‌ನ ತಲುಪುವಂತಹ ನಿರೀಕ್ಷೆ ಮಾಡ್ತಿದ್ದಾರೆ. ಏಪ್ರಿಲ್ ಮಧ್ಯದ ಹೊತ್ತಿಗೆ ಈ ಪ್ಲಾಟ್ಫಾರ್ಮ್ ಈಗಾಗಲೇ 250 ಮಿಲಿಯನ್ ಯೂಸರ್ಸ್ ಅನ್ನ ತಲುಪಿದೆ. ಇದರಲ್ಲಿ 89 ಮಿಲಿಯನ್ ಡೈರೆಕ್ಟ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅಂದ್ರೆ ಮೀಡಿಯಾ ಪಾರ್ಟ್ನರ್ಸ್ ಏಷ್ಯಾಗೆ ತಿಳಿಸ್ಕೊಂಡಿರೋದು. ಈ ಸೀಸನ್‌ನಲ್ಲಿ IPL $600 ಮಿಲಿಯನ್ ಅಡ್ವರ್ಟೈಸಿಂಗ್ ರೆವಿನ್ಯೂ ಇಂದನೇ ತಗೊಂಡ್ ಬರ್ತಿದೆ. ಇನ್ನು ಕಳೆದ ವರ್ಷಕ್ಕಿಂತ 50% ಹೆಚ್ಚು ಡಿಜಿಟಲ್ ಆಡ್ ರೆವಿನ್ಯೂನ ನಾವು ನೋಡಿದಾಗ 2024ರಲ್ಲಿ $199 ಮಿಲಿಯನ್ ಇಂದ ಬಂದಿತ್ತು. ಇನ್ನು 2025ರಲ್ಲಿ $359 ಮಿಲಿಯನ್ ಗೆ ತಲುಪಿದೆ. ಅಂದ್ರೆ ರಿಲಯನ್ಸ್‌ನ ಜಿಯೋ ಸಿನಿಮಾ ಮತ್ತೆ ಡಿಸ್ನಿಯ ಹಾಟ್‌ಸ್ಟಾರ್ ವಿಲೀನ ಜಾಸ್ತಿ ಆಗಿರೋದು. ಜಿಯೋ ಹಾಟ್‌ಸ್ಟಾರ್‌ನ ಅಡಿಯಲ್ಲಿ ನಾವು ನೋಡಿದಾಗ 26,000 ಕೋಟಿ ರೆವಿನ್ಯೂ ಎಂಟಿಟಿ ಅಂತ, ಅಂದ್ರೆ ಆಡ್ ಕನ್ಸಾಲಿಡೇಷನ್ಗೆ ಬಂದಿರೋದು. ಹಾಗೇನೆ ಬಲವಾದ ಮಾನಿಟೈಸೇಷನ್ಗೆ ಅವಕಾಶ ಮಾಡಿಕೊಟ್ಟಿದೆ ಕೂಡ. ಹಾಗೇನೆ ಯೂನಿಫೈಡ್ ಆಪ್ ಮತ್ತೆ ಬಂಡಲ್ಡ್ ಟೆಲ್ಕೋ ಡೀಲ್ಸ್ ಹಾಗೆ ಯೂಸರ್ ಆಕ್ವಿಸಿಷನ್ ನ ಹೆಚ್ಚಿಸ್ತಿರೋ ಕಾರಣ ಈ ಪ್ಲಾಟ್ಫಾರ್ಮ್ ನ ಬೆಳವಣಿಗೆ ಅದನ್ನ ಗ್ಲೋಬಲ್ OTT ಬೆಂಚ್ ಮಾರ್ಕ್ಸ್ಗೆ ಹತ್ರ ತಗೊಂಡ್ ಬಂದ್ಕೊಟ್ಟಿದೆ. ಈಗ IPL ನಂತರ ಈ ಸಬ್ಸ್ಕ್ರೈಬರ್ ಸ್ಪೈಕ್ ಉಳಿಯುತ್ತೆ ಎಂಬುದನ್ನ ನಾವು ಕಾದು ನೋಡಬೇಕಾಗುತ್ತೆ. ಕೊನೆಯ ಟಿಡ್ಬಿಟ್, ಭಾರತವು ಹೊಸ ಆಕ್ಷನ್ ಸುತ್ತನ್ನ ಪ್ರಾರಂಭಿಸಿದೆ. ಇದರಲ್ಲಿ 3 ಕೋಲ್ ಬೆಡ್ ಮೀಥೇನ್ ಬ್ಲಾಕ್ಗಳು ಅಂತಾನೆ ಹೇಳ್ಬೋದು, 2 ವೆಸ್ಟ್ ಬೆಂಗಾಲ್ ಹಾಗೇನೆ 1 ಗುಜರಾತ್ನಲ್ಲಿ, ಜೊತೆಗೆ 55 ಸಣ್ಣ ಪತ್ತೆಯಾದ ಆಯಿಲ್ ಮತ್ತೆ ಗ್ಯಾಸ್ ಕ್ಷೇತ್ರಗಳನ್ನು ಕೂಡ ಕೊಡಲಾಗ್ತಿದೆ. ಹೈಡ್ರೋಕಾರ್ಬನ್ ಎಕ್ಸ್ಪ್ಲೋರೇಷನ್ ಲೈಸೆನ್ಸಿಂಗ್ ಪಾಲಿಸಿಯ ಒಂದು ಭಾಗವಾಗಿ ನಾವು ನೋಡಿದಾಗ ಪ್ರಮುಖ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಅಂದ್ರೆ ಪಬ್ಲಿಕ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಪ್ಲೇಯರ್ಸ್ಗಳು ಕೂಡ ಹೊಸ ಎಕ್ಸ್ಪ್ಲೋರೇಷನ್ ಏರಿಯಾಸ್ ಅನ್ನ ಪಡೆದುಕೊಂಡಿದ್ದಾರೆ. ONGCಯ ಅತಿ ದೊಡ್ಡ ಅಂದ್ರೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುವವರು ಕೂಡ ಹೊರ ಬರ್ತಿದ್ದಾರೆ. ಇನ್ನು 11 ಬ್ಲಾಕ್ಸ್ ಅನ್ನ ಒಂದು ವೈಯಕ್ತಿಕವಾಗಿ ಹಾಗೆ ಇನ್ನೊಂದನ್ನ BP ಮತ್ತೆ ರಿಲಯನ್ಸ್ ಜೊತೆ ಈ ಒಂದು ಪಾರ್ಟ್ನರ್ಶಿಪ್ ಆಗು ಕೂಡ ತಗೊಳ್ತಿದೆ. ಇನ್ನು ಆಯಿಲ್ ಇಂಡಿಯಾ 6 ಬ್ಲಾಕ್ಸ್ ಗಳನ್ನ ಪಡೆದುಕೊಂಡಿದೆ ಕೂಡ, ಜೊತೆಗೆ 3 ONGC ಒಂದಿಗೆ ಅಂದ್ರೆ ಜಾಯಿಂಟ್ ವೆಂಚರ್ ಆಗಿ ಪಡ್ಕೊಂಡಿದೆ. ಇನ್ನು ವೇದಾಂತ 7 ಬ್ಲಾಕ್ಸ್ ಅನ್ನ ಗೆದ್ರೆ ಹಿಂದೂಸ್ತಾನ್ ಆಯಿಲ್ ಎಕ್ಸ್ಪ್ಲೋರೇಷನ್ ಕಂಪನಿ 1 ಪಡೆದುಕೊಂಡಿದೆ. ಇನ್ನು ಡೈರೆಕ್ಟರೇಟ್ ಜನರಲ್ ಆಫ್ ಹೈಡ್ರೋಕಾರ್ಬನ್ ದೆಹಲಿಯಲ್ಲಿ ನಡೆದ ಒಂದು ಇಂಡಸ್ಟ್ರಿ ಇವೆಂಟ್ ನಲ್ಲಿ ಈ ಅಪ್ಡೇಟ್ ಅನ್ನ ಖಚಿತಪಡಿಸಿದೆ ಕೂಡ. ಇನ್ನು ಕಾಂಪಿಟೇಟಿವ್ ಬಿಡ್ಡಿಂಗ್ ಆಗಿರ್ಬೋದು ಹಾಗೆ ಸ್ಟ್ರಾಟಜಿಕ್ಸ್ ಎಕ್ಸ್ಪ್ಲೋರೇಷನ್ ಇನಿಷಿಯೇಟಿವ್ಸ್ ಮೂಲಕ ಡೊಮೆಸ್ಟಿಕ್ ಪ್ರೊಡಕ್ಷನ್ಗೆ ಹೆಚ್ಚಿಸುವ ಸರ್ಕಾರದ ನಿರಂತರ ಪ್ರಯತ್ನವನ್ನು ಕೂಡ ಇದು ಒತ್ತಿ ಹೇಳ್ತಾ ಇದೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ಲರಿಗೂ ಸಹ ವಿಡಿಯೋ ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.